ಇವರನ್ನ ಜನಗಳು ಪ್ರೀತಿಯಿಂದ ಮೆರಿಕಿರಿ ಬಾಬಾ ಅಂತ ಕರೀತಾರೆ. ಅವರ ಒಂದು ಮಾತುಗಳಿಂದನೇ ಆಲ್ಮೋಸ್ಟ್ ನಮ್ಮ ರೋಗಗಳು ನಿವಾರಣೆ ಆಗುತ್ತೆ. ಇಲ್ಲಿ ತಾಳಿದವನ ಬಾಳಿಯವನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಅದೆಷ್ಟು ತಾಳಿ ಮಾತಾಡ್ತಾನೋ ಅಷ್ಟು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಒಂದು ಡಿಸಿಷನ್ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಅವ್ರು ತೋರಿಸ್ಕೊಡ್ತಾ ಇದೆ. ಹಾಗೆ ಲಕ್ಷ್ಮಿ ಅವ್ರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೀನಿ. ಉತ್ತಮ ಸಮಾಜ ಸೇವಕಿ. ಹಾಗೆ 100 ಆಂಬ್ಯುಲೆನ್ಸ್ ಗಳನ್ನ ಜನಗಳ ಕೆಲಸಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಇಟ್ಸ್ ಅ ಗ್ರೇಟ್ ಆಕ್ಚುಲಿ. 100 ಆಂಬ್ಯುಲೆನ್ಸ್ ಗಳನ್ನ ಜನರಿಗೋಸ್ಕರ ನೀಡ್ತಾ ಇದ್ದಾರೆ ಅಂದ್ರೆ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಇವಾಗ್ಲೂ ಪ್ರೆಸೆಂಟ್ ವರ್ಕ್ ಅಲ್ಲೇ ಮಾಡ್ತಿದ್ದಾರೆ, ಆ ಕಡೆ ಈ ಕಡೆ ಸುತ್ತಾಡ್ತಿದ್ದಾರೆ. ಅವ್ರಿಗೆ ಒಂದೊಂದಿಷ್ಟು ರೆಸ್ಟ್ ಕೊಡೋಣ ಅಂತ ನನಗೆ ಅನಿಸ್ತಾ ಇದೆ. ಅವ್ರನ್ನ ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೀನಿ. ಡಾಕ್ಟರ್ ಆವನಿಕಾ ನಾಗರತ್ನ ಎಸ್, ಉತ್ತಮ ಸಮಾಜ ಸೇವಕರು. ಹಾಗೆ ದಲಿತ ಸೇವಾ ದಳದ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಜೋರಾಗಿ ಚಪ್ಪಳದ ಮೂಲಕ ವೇದಿಕೆಗೆ ಆಹ್ವಾನಿಸ್ತಾ. ಹಾಗೆ ದಲಿತ ಮತ್ತು ಮೈನಾರಿಟಿ ಸೇನೆ ರಾಜ್ಯಾಧ್ಯಕ್ಷರಾದ ಎಜೆ ಖಾನ್ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಗೆಸ್ಟ್ಗಳು ತಡವಾಗಿ ಬರಲಿಕ್ಕಿದ್ದಾರೆ. ನಾವು ಇಷ್ಟೊತ್ತು ಈ ಕಾರ್ಯಕ್ರಮನ ಕರ್ಕಶ ಶಬ್ದದಿಂದ ನಾನು ನಿಮಗೋಸ್ಕರ ಹೇಳ್ಕೊಡ್ತಾ ಇದ್ದೆ. ಬೇಡ, ಏನೋ ಬೇಜಾರಾಗೋದು ಬೇಡ ಅಂತ. ನೀವು ಆಲ್ಮೋಸ್ಟ್ ಪಾಪ ಯಾರೋ ಇಲ್ಲಿ ಆಕಳಿಸ್ತಾ ಇದ್ರು, ಅನಿಸ್ತಾ ಇತ್ತು ನನಗೆ ಇಲ್ಲಿ ಇವಾಗ ನಿದ್ದೆ ಹೊಡಿತಾರೆ ಅಂತ. ಇನ್ನೂ ನೀವು ನಿದ್ದೆ ಮಾಡಕ್ ಹೋಗಲ್ಲ, ಚೆನ್ನಾಗಿ ಮಾತಾಡೋರು ಬಂದಿದ್ದಾರೆ. ನಮ್ದು ಏನ್ ಬಿಡಿ, ಸುಮ್ಮನೆ ಎರಡೆರಡು ಮಾತುಗಳನ್ನ ಹಾಡ್ಕೊಂಡು ನಿಮ್ಮನ್ನು ಖುಷಿ ಪಡ್ಸೋಣ ಅಂತ. ಹಾಗೆ ನಾನು ಲತಾ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಇವು ಕುಳಿತುಕೊಂಡಂತಹ 5 ಗಣ್ಯ ವ್ಯಕ್ತಿಗಳು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ಬೆಳಗ್ತಾ ಇದ್ದಾರೆ. ಹಾಗೆ ಅದರ ಜೊತೆ ಲತಾ ಅವರು ಹಚ್ಚೇವು ಕನ್ನಡದ ದೀಪ ಅನ್ನೋ ಗಾಯನ ನಿಮ್ಮ ಮುಂದೆ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದ್ಸಲ 5 ನಿಮಿಷ ಎದ್ದು ನಿಂತ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಆ ದೀಪ ಬೆಳಗಿಸುವುದರ ಮೂಲಕ. ಹಾಗೆ ಮುಖ್ಯ ಅತಿಥಿಗಳನ್ನ ನಾನು ಲೈಟ್ ಲ್ಯಾಂಪ್ ಅಲ್ಲಿ ಕರೀತಾ ಇದ್ದೀನಿ. ಒಂದು ನಿಮಿಷ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈ ಮರೆವೆಯಿಂದ ನೋಡಿರುವ ಕೊಡೆಯ
ಎಲ್ಲೆಲ್ಲಿ ಕನ್ನಡದ ಒಲವು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೆಯು ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಡೆಗ ಕೊಚ್ಚೆಯು ಎಲ್ಲೆಲ್ಲಿ ಕನ್ನಡದ ಒಲವು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೆಯು ಗಡಿನಾಡಿ ಇರಲಿ ನಡುನಾಡಿ ಇರಲಿ ಕನ್ನಡದ ಕಡೆಯ ಗೆಜ್ಜೆಯು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಡೆಯ ಗೆಜ್ಜೆಯು ಮರಿದೇವು ಮರಿವ ತೆರೆದೇವು ಮನವ ಎರೆದೇವು ಮನವ ಹಿರಿದಿಗಪ ನರನರಗಳಿಂದ ಹೊರಿಗೊಳಿಸಿ ಹೊಸದು ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕವಿಲು ಹರಿಗಳ ಕಸವಲು ದೀಪಗಳ ಬೆಳಕಾವಿರೇವು ಹಚ್ಚಿರುವ ದೀಪಗಳಿ ತಾಯ ರೂಪ ಅಚ್ಚಗಿರದಂತೆ ತೋರೇವು ಕಲ್ಪನೆಯ ಕಲ್ಲು ಹರಿಗಳ ಕಸವಲು ದೀಪಗಳ ಬೆಳಕಾವಿರೇವು ಹಚ್ಚಿರುವ ದೀಪಗಳಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಒಳನಡಲ ನೆಚ್ಚಿನ ಗಿರಿಗಳನ್ನು ಗಡಿನಾಡಿನಾಚೆ ತೋರೇವು ಒಳನಡಲ ನೆಚ್ಚಿನ ಗಿರಿಗಳನ್ನು ಗಡಿನಾಡಿನಾಚೆ ತೋರೇವು ಹೊಂದಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಟಲರ ನೀತಿ ಹಿಡಿನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಎಲ್ಲರೂ ಎಲ್ಲರೂ ನಮ್ಮಿದೆಯ ಬೆಳೆಯುವೆ ಹಾಗೆಯೇ ಹಾವೇರಿ ಪೂಜೆ ಹಾಗೇವೋ ಅಕ್ಕವರು ನುಡಿದಿರ ಹೆಸರು ಎಲ್ಲರೂ ನಮ್ಮಿದೆಯ ಬೆಳೆಯುವೆ ಕಾಸಿನಂತೆ ಹಾವೇರಿ ಪೂಜೆ ಹಾಗೇವೋ ನಮ್ಮ ಸಿದ್ದೇರಿದೆ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ನಮ್ಮ ಸಿರುತ್ತೇರಿದೆ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ತೊರೆದೇವು ಮರಳ ಪಡೆದೇವು ಇರುಳ ಪಡೆದೇವು ತಿರುಳ ಹಿರಿಮೆಲುಪ ಕರಳೆಂಬ ತುಡಿಗೆ ಮಿಂಚನ್ನೆ ಮುಗಿಸಿ ಹಚ್ಚೇವು ಕನ್ನಡದ ದೀಪ 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 ಥ್ಯಾಂಕ್ ಯು ಲತಾ ಅವರೇ. ಹಚ್ಚೆಯು ಕನ್ನಡದ ದೀಪದ ಹಾಡಿನಿಂದ ಹಾಗೆ ಲೈಟಿಂಗ್ ದ ಲ್ಯಾಂಪ್ ಮೂಲಕ ಈ ಕಾರ್ಯಕ್ರಮನ ಬೆಳಗ್ತಾ ಇದ್ದೀವಿ. ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರಕ್ಕೆ ಒಂದಿಷ್ಟು ಹೂವಿನ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮನ ಇನ್ನೂ ಮುಂದಕ್ಕೆ ತರ್ತಾ ಇದ್ದೀವಿ. ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ನಾನು ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೀನಿ.
ಥ್ಯಾಂಕ್ ಯು. ಧನ್ಯವಾದಗಳನ್ನು ಮೊದಲನೇ ಸಾರಿ ನಮ್ಮೆಲ್ಲ ಗಣ್ಯ ವ್ಯಕ್ತಿಗಳಿಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಸಾಧನೆ ಸಾಧನೆ ಅಂದ್ರೆ ಏನು ಅಂತ ಕೇಳಿದ್ರೆ ಒಂದಿಷ್ಟು ಹೇಳಕ್ಕಿರುತ್ತೆ ಅಲ್ವಾ. ಸಾಧನೆ ಅಂದ್ರೆ ಏನು ಅಂತ, ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಹುಟ್ಟಿದಾದ್ಮೇಲೆ ಬುದ್ಧಿ ಬಂದಾದ್ರಿಂದ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, ಇನ್ನೇನ್ ನಾಳೆ ನಾನು ಬಿಟ್ಟು ಹೋಯ್ತಾ ಇದ್ದೀನಿ ಅಂತ ಟಿಕೆಟ್ ತಗೊಳಕ್ಕಿಂತ ಒಂದಿನ ಮೊದಲಾದ್ರೂ ಮೋಸ್ಟ್ಲಿ ಸಾಧನೆ ಪಟ್ಟಿಯಲ್ಲಿ ಸೇರ್ಬೋದು, ಇಲ್ಲ ಸೇರದೇ ಇರ್ಬೋದು. ನಮ್ಮಂತವ್ರಂತ ಸೇರದೆಲ್ಲ ಬಿಡಿ, ಅದಕ್ಕೆ ಕನ್ಸಿನ್ ಮಾತು ಇರ್ಲಿ ಬಿಡಿ. ಹಾಗೆ ನನ್ನ ಬಗ್ಗೆನೇ ಹೆಚ್ಚಾಗಿ ನಾನು ಹೊಗಳಕ್ ಹೋಗಲ್ಲ, ಸಾರಿ ಹೇಳಕ್ ಹೋಗಲ್ಲ. ಎನಿವೆ, ಸಾಧನೆ ಮಾಡಿರುವ ಪಟ್ಟಿಯಲ್ಲಿ ಒಂದಿಷ್ಟು ಹೆಸರುಗಳನ್ನ ನಾವು ತುಂಬಾ ಕೇಳಿದ್ದೀವಿ. ಹಾಗೆ ಈ ಒಂದು ಜಾಗದಲ್ಲಿ ಕೂಡ ಸಾಧನೆ ಮಾಡಿರೋದು, ನಮಗೆ ತಿಳಿಯದಂತೆಯೇ ಸಾಧನೆ ಮಾಡಿರೋದು ತುಂಬಾ ಜನ ಇರ್ಬೋದು. ಹಾಗೆ ನೀವು ಇದೇ ರೀತಿಯಲ್ಲಿ ಮುಂದುಗಡೆಯಿಂದ ಕೂತ್ಕೊಂಡು ಈ ಥಿಯೇಟರ್ನ ನೋಡೋಕ್ಕಿಂತ ಒಂದು ಸ್ಕ್ರೀನ್ ಎಲ್ಲ ಇರುತ್ತಲ್ಲ ಅಂತ ಒಂದು ಸಾಧನೆ ಪಟ್ಟಿಯಲ್ಲಿ ಸೇರಿದಂತಹ ಒಂದು ಸಣ್ಣ ಪುಟಾಣಿ ಬಾಲಕಿಯನ್ನ ನಾನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ನೀವೆಷ್ಟು ಜೋರಾಗಿ ಚಪ್ಪಾಳೆ ಕೊಡ್ತಿರೋ ಅದರ ಮೇಲೆ ಅವರ ಸಾಹಸ ಇನ್ನೂ ತುಂಬಾ ಇರುತ್ತೆ. ಜೊತೆಗೆ ಟೈಕೊಂಡು ಕರಾಟೆಯಲ್ಲಿ ಕೂಡ ಹೆಸರು ಮಾಡಿದಂತಹ ವ್ಯಕ್ತಿ, ನಾನು ಬಾಲ ನಟಿ ಭೈರವಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ಬಾಲ ನಟಿ ಭೈರವಿ ಅವರಿಗೆ. ಹಾಯ್ ಭೈರವಿ, ತುಂಬಾ ಚೆನ್ನಾಗಿದೆ. ಹೆಂಗದು? ತುಂಬಾ ಮುದ್ದಾಗಿದೆಯಲ್ಲ, ಹೆಂಗೆ? ಗೊತ್ತಿಲ್ಲ. ನಿಮಗ್ ಗೊತ್ತಿಲ್ವಾ? ಸಿಂಪಲ್ ಆನ್ಸರ್, ನಮ್ಮ ಅಪ್ಪ ಅಮ್ಮ ಮುದ್ದಾಗಿದ್ರೆ ಅದಕ್ಕೆ ನಾನು ಮುದ್ದಾಗಿದ್ದೀನಿ. ಓಕೆ, ಪ್ಲೀಸ್ ಕೂತ್ಕೊಳ್ಳಿ. ನಾನು ಈ ಪೊಸಿಷನ್ ಅಲ್ಲಿ ನಾನು ಹೇಳೋದಲ್ಲ 1500ಕ್ಕಿಂತ ಮೇಲೆ 1500ಕ್ಕಿಂತ ಮೇಲೆ ಪ್ರೋಗ್ರಾಮ್ ಅಲ್ಲಿ ಇಲ್ಲೇ ಇದ್ದೀನಿ. ಬರೋರೆಲ್ಲ ಅಲ್ಲಿ ಕೂತ್ಕೊತಾ ಇದ್ದಾರೆ, ನಾನು ಇನ್ನು ಮುಂದಕ್ಕೂ ಇಲ್ಲೇ ಇರ್ತೀನಿ. ಹೇಳಕ್ ಮಾತ್ರ, ಕೂತ್ಕೊಂಡವರೆಲ್ಲ ಕೂತ್ಕೊಂಡ ಇರ್ತಾರೆ. ಈ ಒಂದು ಪುಟಾಣಿ ಹುಡುಗಿಗೆ ಒಂದು ಸಣ್ಣ ಸನ್ಮಾನವನ್ನ ಮಾಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಅಧ್ಯಕ್ಷರಾದ ಹಾಗೂ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಒಂದು ಪುಟಾಣಿ ಮಗುವಿಗೆ ನೀವೆಷ್ಟು ನಿಮ್ಮ ಆಶೀರ್ವಾದವನ್ನು ಕೊಡ್ತೀರೋ ಅಷ್ಟು ಮಟ್ಟಿಗೆ ಬೆಳಿಬೇಕು ಅಂತ ಆಸೆ. ನಾನು ಅವ್ರನ್ನ ನೋಡಿದ ಮೇಲೆ ಡಿಸೈಡ್ ಮಾಡ್ಕೊಂಡಿದ್ದೆ, ನಿಜವಾಗ್ಲೂ ಬೆಳಿಲೇಬೇಕು ಅಂತ. ಒಂದ್ಸಲ ಜೋರಾಗಿ ನಮ್ಮ ಭೈರವಿ ಅವರಿಗೆ ಚಪ್ಪಾಳೆ ಕೊಡಿ. ಅತಿ ಸಣ್ಣ ವಯಸ್ಸಲ್ಲಿ ಯಾರಾದ್ರೂ ದೊಡ್ಡವರು ಗಣ್ಯ ವ್ಯಕ್ತಿಗಳಾಗಿ ಕರೆದ್ರೆ ಮಾತ್ರ ಈ ಶಾಲು ಹಾರೆಲ್ಲ ಸಿಗುತ್ತೆ. ಈ ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು ಸಣ್ಣ ಹಾರ ಹಾಗೂ ಶಾಲು ಹೊದಿಕೆ ಅಂತ ಹಾಕಿರ್ತ ಭೈರವಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಭೈರವಿ. ಥ್ಯಾಂಕ್ ಯು ಸೋ ಮಚ್. ಇವರಿಗೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಸೊ ಅಲ್ಲಿ ಕೂಡ ಗಣ್ಯ ವ್ಯಕ್ತಿಯಾಗಿ ಇವರು ಓಡ್ತಾ ಇದ್ದಾರೆ. ಸೊ ಅಲ್ಲಿಗೆ ರೀಚ್ ಆಗ್ಬೇಕು. ಅವರು ಕರಾಟೆ ಎಲ್ಲ ಹಾಗೂ ಟೈಕೊಂಡು ಎಲ್ಲ ತುಂಬಾ ಹೆಸರು ಮಾಡಿದ್ದಾರೆ. ಹಾಗೆ ನೋಡಕ್ ಮಾತ್ರ ಹಂಗೆ ಇರ್ತಾರೆ. ಆಕ್ಚುಲಿ ಅವರ ಆಕ್ಟಿವಿಟಿ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಮಾರ್ಟ್ ಆಗಿದೆ. ನಾನು ಯೂಸ್ ಟು ವಾಚ್ ಆಕ್ಚುಲಿ. ಅಂಡ್ ಯೂಟ್ಯೂಬ್ ಅಲ್ಲಿ ಕೂಡ ಅವರ ಒಂದು ಲಿಂಕ್ ಕೂಡ ಇದೆ. ಒಂದೆರಡು ಮಾತುಗಳನ್ನ ನಿಮ್ಮ ಮುಂದೆ ನಮ್ಮ ಭೈರವಿ ಅವರು ಆಡ್ತಾ ಇದ್ದಾರೆ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಡಬ್ಬು ಸ್ಮಾಶ್ ಖ್ಯಾತಿಯಾಗಿ ನಮ್ಮ ಧಾರಾವಾಹಿಯ ಬಾಲನಟಿ ಭೈರವಿ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಆಕ್ಟಿವ್ ಬಿಸ್ನೆಸ್ ಗೊತ್ತು. ಮತ್ತು ನಾನು 25 ಮೂವೀಸಲ್ಲಿ ಮಾಡಿದ್ದೀನಿ, 10 ಶಾರ್ಟ್ ಮೂವೀಸಲ್ಲಿ ಮಾಡಿದ್ದೀನಿ, ಮತ್ತು 2 ಸೀರಿಯಲ್ಸಲ್ಲಿ ಮಾಡಿದ್ದೀನಿ. ಮುಂದಿನ ತಿಂಗಳು ಎಲ್ಲ ನನ್ನ ಮೂವೀಸ್ ರಿಲೀಸ್ ಆಗ್ತಿದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು. ಹೀಗೆ ನನ್ನಂಥ ಹೊಸ ಪ್ರತಿಭೆಗಳಿಗೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಮತ್ತು ಯೂಟ್ಯೂಬಲ್ಲಿ ನಮ್ಮ ಭೈರವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನಂಥ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ತುಂಬಾ ಬೋಲ್ಡ್ ಆಗಿ ಮಾತಾಡಿದೀರಾ. ಓಕೆ, ಈ ರೀತಿ ಬೋಲ್ಡ್ ಆಗಿ ಮಾತಾಡಿದ್ರೆ ಆ ಸಣ್ಣ ವಯಸ್ಸಲ್ಲಿ ನಾನು ಇವಾಗ ಎಲ್ಲ ಹೋಗ್ತಿದ್ದೆ. ಮತ್ತೆ ನಾನು ಬೋಲ್ಡ್ ಆಗಿ ಮಾತಾಡಕ್ ಶುರು ಮಾಡಿದ್ರೆ ಈ ರೀಸೆಂಟ್ ಆಗಿ ನಡುವೆ ನನ್ನ ಕಡೆಯಿಂದ. ಓಕೆ, ಕಾರ್ಯಕ್ರಮದ ಒಂದು ಹಂತ ನಾವು ತಲುಪಿದೀವಿ, ಒಂದು ಮೆಟ್ಲು ಪಾಸ್ ಆಗಿದೀವಿ. ಹಾಗೆ ಇಲ್ಲಿರುವಂತಹ ಗಣ್ಯ ವ್ಯಕ್ತಿಗಳ ಒಂದಿಷ್ಟು ಮಾತುಕತೆಯನ್ನ ಆಡಬೇಕು ಜನಗಳಿಗೋಸ್ಕರ ಅಂತ ನಾನು ಮಿರ್ಕಿರಿ ಬಾಬು ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಅಲ್ಲೇ ನಾನು ಬರ್ತೀನಿ. ನಮಸ್ತೆ, ಜೈ ಶ್ರೀ ಕೃಷ್ಣ.
ಇಫ್ ಯು ಡೋಂಟ್ ಮೈಂಡ್ ಯೂಸುಫ್ ರಜಾ ಖಾನ್ ಬಕ್ರಿ ಬಾಬಾ ಇರ್ಲಿ, ಆದ್ರೆ ನಾನು ಕೃಷ್ಣನ ಭಕ್ತು, ಅದಕ್ಕೋಸ್ಕರ ನಾನು ಜೈ ಶ್ರೀ ಕೃಷ್ಣ ಅಂತ ಹೇಳಿದೆ. ಎರಡನೇದು ದಟ್ ಈಸ್ ಇವಾಗ ಈಗ ನಡೀತಾ ಇರೋ ಪ್ರೋಗ್ರಾಮು ವರ್ಲ್ಡ್ ವುಮೆನ್ಸ್ ಡೇ. ಯಾ ನಮ್ಮ ಹೆಸರು ಅಖಿಲ್, ನಮ್ಮ ಅಖಿಲ್ ಅವರು ಆವಾಗ ಸಾರಿ 1 ಗಂಟೆದಿಂದ ಪಾಪ ಅವ್ರು ಹೇಳ್ತಾ ಇದ್ರು 1917ಗೆ ಸ್ಟಾರ್ಟ್ ಆಯ್ತು ವರ್ಲ್ಡ್ ವುಮೆನ್ಸ್ ಡೇ, ಆವಾಗಿಂದ ಅತ್ಯಾಚಾರ ನಡೀತಾ ಇದೆ ಹೆಣ್ಸರ ಮೇಲೆ, ಇದು ಅದು ಅಂತ ಏನೇನೋ ಹೇಳಿದ್ರು. ಆಕ್ಚುಲಿ ದಟ್ ಇಸ್ ರೈಟ್, ಇದು ನಮಗೆ ಕಾಣಿಸ್ ಬರ್ತಾ ಇರೋದು. ಆದ್ರೆ ಹೆಣ್ಸರ ಮೇಲೆ ಅತ್ಯಾಚಾರ ಯಾವಾಗಿಂದ ನಡೀತಾ ಇದೆ ಅಂತ ಒಂದು ಸಿಂಪಲ್ ಮಾತನ್ನ ನಾನು ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ನನ್ನ ತಂಗಿ ಪಂಚತತ್ವದಿಂದ ಆರಂಭಿಸಿ ಒಂದು ಮಹಾ ಹೋಮದಿಂದ ಉತ್ಪಾದನೆ ಆಗಿ ಪಾಂಚಾಲಿ, ಆ ಮಹಾಭಾರತ ಕಾಲದಿಂದಾನು ಹೆಣ್ಸರ ಮೇಲೆ ಅತ್ಯಾಚಾರ ನಡೀತಾ ಇದೆ, ಕಾಣಿಸ್ಬರ್ತಾ ಇರೋದು ಈಗ ನಮಗೆ ಈಗ. ಸೊ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ನಿಜವಾಗ್ಲೂ ಆಕ್ಚುಲಿ ನಾವು ಯಾವುದೇ ನೋಡಿ ತೆಗೆದ್ರು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಇದ್ದೇ ಇರುತ್ತೆ. ಯಾಕೆ ಜನಗಳಿಗೆ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಗೂಗಲ್ ಅಲ್ಲಿ ರೀಚ್ ಆಗ್ಬೇಕು, ಒಂದು ಯೂಟ್ಯೂಬ್ ಅಲ್ಲಿ ರೀಚ್ ಆಗ್ಬೇಕು, ಒಂದು ಸಿನಿಮಾ ಆಗಿ ರೀಚ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನು ಓದಕ್ಕೆ ನಮಗೆ ಟೈಮ್ ಇರಲ್ಲ. ಫಸ್ಟ್ ಆಫ್ ಆಲ್ ಸಂಸ್ಕೃತ ನಮಗೆ ಗೊತ್ತೇ ಇರಲ್ಲಲ್ವಾ, ಕನ್ನಡನೇ ಮೊದಲು ಸರಿಯಾಗಿ ಮಾತಾಡಕ್ ಬರಲ್ಲ, ಲಾ ಹೇಳ್ತೀವಿ, ಲಾ ಅಂತ ಹೇಳ್ತೀವಿ ಅಂತ ಜನರು ನಾವು. ಹಾಗೆ ನಮಗೆ ಅದನ್ನ ಮತ್ತೆ ನೆನಪು ಮಾಡಿರುವಂತಹ ಕೃಷ್ಣ ಭಕ್ತರಾದ ಬಾಬಾ ಅವರಿಗೆ, ಯೂಸುಫ್ ಖಾನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬ ಅತಿಥಿ ಪ್ರದೀಪ್ ಅವ್ರನ್ನ ಕೂಡ ನಾನು ಒಂದೆರಡು ಮಾತುಗಳನ್ನ ಹಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮಹಿಳೆ ಹಕ್ಕುಗಳು ಏನಿದೆ ನಮ್ಮ ಬರೀ ಬೆಂಗಳೂರು ರಾಜ್ಯ, ದೇಶ ಅಲ್ಲ, ವರ್ಲ್ಡ್ ವೈಡ್ ಇದು ಅತ್ಯಾಚಾರಗಳು, ಅನ್ಯಾಯಗಳು ನಡೀತಾನೆ ಹೋಗ್ತಿದೆ. ಮಹಿಳೆಯರಿಗೆ ಅನ್ಯಾಯ ಅಂದ್ರೆ ಬರೀ ಅತ್ಯಾಚಾರ ಒಂದೇ ಅಲ್ಲ, ಸುಮಾರು ವಿಧದಲ್ಲಿ ಶೋಷಣೆಗಳು ನಡೀತಾ ಇದೆ. ವಿದ್ಯಾಭ್ಯಾಸದಿಂದನೂ ಅಷ್ಟೇ. ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ಲೇ ಮಹಿಳೆಯರದ್ದು ಏನು ಅತ್ಯಾಚಾರ ಆಗಿರ್ಬೋದು, ಅವ್ರಿಗೆ ಹಿಂದೆ ಏನು ಇಟ್ಟಿದ್ರು, ಅವ್ರಿಗೆ ಏನು ತೊಂದರೆ ಆಗ್ತಾ ಇರೋದ್ರಿಂದ ಅವ್ರಿಗೆ ಎಜುಕೇಶನ್ ಮೂವ್ಮೆಂಟ್ ತಗೊಂಡ್ಬಂದು ಕೊಟ್ಟಿದ್ದು. ಎಲ್ಲರಿಗೂ ಸಮಾನತೆ ಇರಬೇಕು, ಗಂಡು ಮಕ್ಕಳ ತರಾನೇ ಅವ್ರು ಹೆಣ್ಮಕ್ಳು ಎಲ್ಲ ಸಮಾನತೆ ಇರಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವಾಗ್ಲೇನೆ ಅವ್ರನ್ನ ತಗೊಂಡ್ ಬಂದಿದ್ರು. ಸೊ ನಮ್ಮ ಬಾಬಾಜಿ ಹೇಳ್ದಂಗೂ ಇವರು ಮರ್ಕ್ಯೂರಿ ಬಾಬಾ ಮತ್ತೆ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ಈ ಮರ್ಕ್ಯೂರಿ ಆಲ್ ಓವರ್ ವರ್ಲ್ಡ್ ಯಾರು ಕುಡ್ದಿಲ್ಲ, ಇವರು ಮರ್ಕ್ಯೂರಿನ ಕುಡ್ದಿ ಜೀರ್ಣ ಮಾಡ್ಕೊಂಡಿದ್ದಾರೆ. ಸೊ ಇವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ಹೋಗಿದ್ದಾರೆ. ಸೊ ಏನೇ ಇದ್ರೇನು ನಾವು ಇವರು ಬಾಬಾಜಿನೂ ನಮ್ಗೆ ಅದನ್ನೇ ಹೇಳ್ತಾರೆ, 1917 ಈ ಏನು ನಮ್ಮ ವುಮೆನ್ಸ್ ಡೇ ಸ್ಟಾರ್ಟ್ಅಪ್ ಆಗಿದೆ. ಸೊ ಆಗ್ಲಿಂದನೂ ಅದ್ರ ಮುಂಚೆಯಿಂದನೂ ಏನು ರಾಮಾಯಣದಲ್ಲಿ ಬಂದಂಗೂ ಸೊ ಮಹಿಳೆಯರು ದೌರ್ಜನ್ಯ ಮತ್ತೆ ಶೋಷಣೆಗಳು ಮತ್ತೆ ಅವ್ರಿಗೆ ತೊಂದರೆಗಳು ಏನೇನು ನಡೀತಾ ಇದೆ ಅದೆಲ್ಲ ನಡ್ಕೊಂಡು ಬರ್ತಾನೆ ಇದೆ. ಸೊ ಇದು ಇನ್ನೂ ನಿಲ್ತಾನೆ ಇಲ್ಲ. ಸೊ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿನೂ ಆಗ್ತಾ ಇಲ್ಲ. ಈಗ ನಮ್ಮ ಅವನಿಕಾ ಮೇಡಮ್ ಅವರು ಮತ್ತೆ ನಮ್ಮ ಸಂಸ್ಥೆಗಳು, ಅನೇಕ ಮಹಿಳಾ ಸಂಸ್ಥೆಗಳಿರ್ಬೋದು, ಗೌರ್ಮೆಂಟ್ ವಿಂಗ್ಸ್ ಇರ್ಬೋದು, ಯಾವ್ದಾದ್ರು ಸುಮಾರು ಸರ್ಕಾರಗಳಿಂದನೂ ಅವ್ರಿಗೆಲ್ಲ ಎಲ್ಲಾ ತರಾನು ಒಂದು ಮಾನ್ಯತೆ ತಗೊಂಡ್ಬಂದು ಅವ್ರಿಗೆಲ್ಲರಿಗೂ ಒಂದು ಅವೇರ್ನೆಸ್ ತಗೊಂಡ್ಬಂದು ಕೊಡ್ತಾ ಇದೆ. ಆದ್ರೂ ಮತ್ತೆ ಏನು ಕ್ರಿಯೇಟ್ ಆಗ್ತಾ ಇದೆ, ಅದನ್ನ ಕ್ರಿಯೇಟ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಜನಗಳಲ್ಲಿ ಮುಂದೆ ಹೋಗ್ಲಿಕ್ಕೆ ಭಯ ಆಗ್ತಾ ಇದೆ. ಅಂದ್ರೆ ಏನೇ ಒಂದು ಶೋಷಣೆ, ಒಂದು ತೊಂದರೆ ಆಯ್ತು ಅಂದ್ರೂ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟ್ ಆಗಿ ಹೋಗ್ತಾ ಇಲ್ಲ. ಸೊ ಏನಕ್ಕೆ ಅಂದ್ರೆ ಅಲ್ಲಿ ಯಾವ ತರ ನಮ್ಗೆ ಟ್ರೀಟ್ಮೆಂಟ್ ಮಾಡ್ತಾರೋ, ಯಾವ ತರ ಟ್ರೀಟ್ ಮಾಡ್ತಾರೆ, ಯಾವ ತರ ಅವರು ಮಾತಾಡ್ತಾರೆ, ಸೊ ಅದೇ ಭಯದಲ್ಲೇ ಜನಗಳು ಜೀವನ ಮಾಡ್ತಿರ್ತಾರೆ. ಅದಕ್ಕೆ ಒಂದು ಏನು ಬ್ರಿಡ್ಜ್ ಅಂದ್ರೆ ಇಬ್ಬರಿಗೂ ಬಿಟ್ವೀನ್ ಅಂದ್ರೆ ಗೌರ್ಮೆಂಟ್ಗೂ ಮತ್ತೆ ಪಬ್ಲಿಕ್ಗೆ ಸೊ ಸೇತುವೆ ಆಗಿ ಒಂದು ಕಾರ್ಯ ನಿರ್ವಹಿಸ್ತಾ ಇರೋದು ಸಂಸ್ಥೆಗಳು. ಲೈಕ್ ದಟ್ ಅವನಿಕಾ ಮೇಡಮ್ ಅವರು ಇದ್ದಾರೆ. ಈ ತರ ನಮ್ಮ ಸಿಟಿಸನ್ ರೈಟ್ಸ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಂತ ಸಂಸ್ಥೆ ಇದೆ ಆಲ್ ಓವರ್ ಇಂಡಿಯಾ. ಸೊ ಸಂಘಗಳಿದಾವೆ. ಸೊ ಎಲ್ಲಾರು ಏನಕ್ಕೆ ಅಂದ್ರೆ ಜನಗಳನ್ನ ಒಂದು ರೇಂಜ್ಗೆ ಅವರಿಗೆ ಬೆಂಬಲ ಕೊಡಕ್ಕೆ, ಸಪೋರ್ಟ್ ಕೊಡಕ್ಕೆ ಅಂತ ಇರುತ್ತೆ. ಸೊ ನೀವು ಯಾವುದೇ ಭಯ ಇಲ್ದಿರಾ ಸಂಸ್ಥೆಗಳ ಮುಂದೆ ಹೋಗ್ಬೋದು. ಸೊ ಮಾಧ್ಯಮದವರು ಯಾರೇ ಆಗಿರ್ಬೋದು, ಎಲ್ಲಾರ ಮುಂದೆ ಇವಾಗ ನೋಡಿ ಯಾವ್ದೋ ಒಂದು ಸ್ಟೇಷನ್ಗೆ ಹೋಗ್ಬೇಕಂದ್ರೂ ಸೊ ಅನೇಕ ಮಹಿಳೆಯರು ಮುಂದೆ ಬರಲ್ಲ. ಅಲ್ಲಿ ಫ್ಯಾಮಿಲಿ ಗಲಾಟೆಗಳು. ನಾವು ತುಂಬಾ ಇಲ್ಲಾಂದ್ರೂ ನಾವು ಮೇಡಮ್ ಒಂದು 10-12 ವರ್ಷದಿಂದ ಇದೇ ಆಕ್ಟಿವಿಟೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಸೊ ಸುಮಾರು ಅಂದರೆ ನೂರಾರು ಕಂಪ್ಲೇಂಟ್ಗಳು ಬರೀ ಮಹಿಳೆಯರ ಬಗ್ಗೆನೇ ಒಂದು 1000 ಕಂಪ್ಲೇಂಟ್ವರೆಗೂ ಹೋಗ್ಬಿಟ್ಟಿದೆ. ಅದರಲ್ಲಿ ಒಂದು 50% 60% ಕ್ಲಿಯರ್ ಮಾಡಿದ್ರಿ. ಸೊ ಏನಕ್ಕೆ ಅದು ಕ್ಲಿಯರ್ ಆಗುತ್ತೆ ಅಂತಂದ್ರೆ ಅವರು ನಮ್ಮ ಜೊತೆಲಿ ಕೈ ಜೋಡಿಸ್ತಾರೆ, ಅಂದ್ರೆ ಬರ್ತಾರೆ, ನಾವು ಕರೆದಂಗಿಲ್ಲ. ಸೊ ಬಂದು ಅದೇನಿದೆ ಅವರು ಭಯ ಬಿಟ್ಟು ಇದ್ ಮಾಡ್ತಾರೆ. ನಾವು ಅವ್ರ ಫೇಸ್ ಇದನ್ನ ನಾವು ಇದ್ ಮಾಡೋಕ್ಕಾಗಲ್ಲ. ಸುಮಾರು ಫ್ಯಾಮಿಲಿಗಳಲ್ಲಿ ಹೈಡ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ತರ ಎಲ್ಲ ನಡೀತಾ ಇರುತ್ತೆ. ಸೊ ಏನೇ ಇದ್ರೂ ಮುಂದೆ ಬಂದ್ರೆ ಸ್ವಲ್ಪ ಅದನ್ನ ಅವರ್ ಕೊಡಕ್ಕಾಗುತ್ತೆ. ಅದರ್ವೈಸ್ ನಾವು ಅವೇರ್ನೆಸ್ ಕೊಡಕ್ ಸ್ವಲ್ಪ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದನ್ನ ನಮ್ಮ ಓಲ್ಡ್ ಇಲ್ಲೇ ಇರುತ್ತೆ. ಸೊ ನೀವು ಪಬ್ಲಿಕ್ ಏನ್ ಮಾಡ್ತಾರೆ, ಎಲ್ಲರೂ ಬಂದು ಅದೇನಿದೆ ಕಂಪ್ಲೇಂಟ್ ರೈಸ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಮುಂದೆ ಬರ್ಬೋದು. ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಿಲ್ಲ ಅಂದ್ರೆ ಸಂಘ ಸಂಸ್ಥೆ ಮೂಲಕ ಆದ್ರೂ ನಿಮ್ ಮಾಹಿತಿನ ಸೀಕ್ರೆಟ್ ಆಗಿ ಕೊಡ್ಬೋದು. ನಿಮ್ದು ಏನೇ ಇನ್ಫಾರ್ಮೇಶನ್ ಇದ್ರೂ ಹೈಡ್ ಮಾಡಿ ಇಟ್ಟಿರ್ತೀರಿ. ಸೊ ಸೀಕ್ರೆಟ್ ಆಗಿ ಮಾಡ್ಕೊಬಹುದು. ಗಂಡ ಹೆಂಡತಿ ಗಲಾಟೆಗಳು ಏನೇ ಇದ್ರೂ ಸೊ ಎಲ್ಲದಕ್ಕೂ ಏನು ಸುಮಾರು ಕಂಪ್ಲೇಂಟ್ಗಳು ಬಂದಿರುತ್ತೆ ಮಹಿಳೆಯರ ವಿರುದ್ಧವಾಗಿ, ಈಗ ಗಂಡಸರ ವಿರುದ್ಧವಾಗಿ. ಮಹಿಳೆಯರು ಒಬ್ಬರೇ ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಗಂಡಸರು ಮಾಡ್ತಾರೆ, ಗಂಡಸರು ಒಬ್ಬರೇ ತಪ್ಪು ಮಾಡ್ತಾರೆ ಅಂತಲ್ಲ, ಲೇಡೀಸ್ ಇರುತ್ತೆ, ಎಲ್ಲ ತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ನಾವು ಪರಿಶೀಲನೆ ಮಾಡಿ ಯಾರ್ದು ಏನ್ ಪ್ರಾಬ್ಲಮ್ ಆಗಿದೆ, ತೊಂದರೆ ಆಗಿದೆ ಅದನ್ನ ಚೆಕ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿದು ಕೊಡ್ಬೇಕು. ಸೊ ಎಲ್ಲದಕ್ಕೂ ಡೈವರ್ಸ್ ಮಾಡಬೇಕು ಮತ್ತೆ ಇದು ಮಾಡಬೇಕು ಅಂತಲ್ಲ. ಈಗ ಮೊನ್ನೆ ಒಂದು ಎಕ್ಸಾಂಪಲ್ ಒಂದು ಕೇಸ್ ಬಗ್ಗೆ ಹೇಳ್ತೀರಿ. ಸೊ ಜಸ್ಟ್ ಅವರು ಬಂದು ಒನ್ ಆಫ್ ದಿ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ, ಹೆಸರು ಬೇಡ, BBMP ಇದರಲ್ಲಿ ಇದ್ದಾರೆ ಅಷ್ಟೇ. ಸೊ ಮಕ್ಕಳಿಗೆ ತುಂಬಾ ಟಾರ್ಚರ್ ಕೊಡ್ತಾ ಇರ್ತಾರೆ. ಸೊ ಹುಡುಗ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ರು, ACP ಹತ್ರ ಹೋಗಿದ್ದಾರೆ, DCP ಹತ್ರ ಹೋಗಿದ್ದಾರೆ, ಎಲ್ಲೇ ಹೋದ್ರೇನು ಅವ್ರ ಸೊಲ್ಯೂಷನ್ ಇಲ್ಲ. ನಕ್ಕೊಂಡು ಮಾತಾಡಿದ್ದಾರೆ, ನಮಗೆ ವಿತ್ ವಿಡಿಯೋ ಆಡಿಯೋ ಎಲ್ಲ ಇದೆ. ಸೊ ನಕ್ಕೊಂಡು ಮಾತಾಡಿದ್ದಾರೆ, ಹೋಗಪ್ಪ ಪೂಜೆ ಮಾಡೋಕು ನೀನು ಮೆಂಟಲ್ ಅದು ಇದು ಆ ಥರ ಅಂತ. ಆ ಹುಡುಗ ನಾರ್ಮಲ್ ಆಗಿದ್ದಾನೆ. ಅವನ್ನ ತಗೊಂಡೋಗಿ ಮೆಂಟಲ್ ಹಾಸ್ಪಿಟಲ್ ಇಂದ ಹಾಕಿ ಟಾರ್ಚರ್ ಮಾಡಿ ಅವನ ಎಳ್ಕೊಂಡೋಗಿ ಎಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ಸೊ ನೋಡಕ್ಕೆ ಅವರು ಗಣ್ಯ ವ್ಯಕ್ತಿ, ಇವರು ಅಮ್ಮ ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಸೊ ಈ ತರ ಸುಮಾರು ಕೇಸಸ್ ಬರ್ತಾ ಇರುತ್ತೆ, ಎಲ್ಲ ಯಾರೇ ಆಗಿದ್ರು ಅಷ್ಟೇ. ಸೊ ಅವರು ನೋಡಕ್ ಆ ತರ ಇರ್ತಾರೆ, ಬಟ್ ಒಳಗಡೆ ಫ್ಯಾಮಿಲಿನೇ ಕ್ಲಿಯರ್ ಆಗಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲದರಲ್ಲೂ ಏನ್ ಹೇಳ್ತಾರೆ, ಮಹಿಳೆಯರು ಬರೀ ನಮ್ಮ ಏನು ಸಂಘ ಸಂಸ್ಥೆ ಅಧ್ಯಕ್ಷರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರಂತಲ್ಲ, ಗೃಹಿಣಿ ಇರ್ಬೋದು, ಗೃಹಿಣಿ ಇರೋವಂತ ಒಂದು ಪವರ್, ಅವ್ರಿಗಾಗಿರೋ ಒಂದು ವ್ಯಾಲ್ಯೂ ಬೇರೆ ಯಾರಿಗೂ ಜಾಸ್ತಿ ಇರಲ್ಲ. ಅಮ್ಮ ಅಂದ್ರೆ ಅಮ್ಮ, ಮಹಿಳೆ ಅಷ್ಟೇ. ಏನಂದ್ರೆ ಗೃಹಿಣಿ ಅವರು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲವರೆಗೂ ಅವ್ರು ಏನೇನು ಕೆಲಸ ಮಾಡ್ತಾರೆ ಅವರಿಗೆ ದೊಡ್ಡ ಅವಾರ್ಡ್ ಕೊಡಬೇಕು. ಓಕೆನಾ? ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಮಿಸ್ಟರ್ ಪ್ರದೀಪ್ ಅವರ. ಹಾಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೇ ತೊಂದರೆ ಇದ್ರೂ ಖಂಡಿತವಾಗಿ ಈ ಒಂದು ಸಂಘ ಸಂಸ್ಥೆಗಳ ಮುಂಭಾಗಕ್ಕೆ ಬರ್ಬೋದು. ಯಾಕಂದ್ರೆ ಇಲ್ಲಿ ಯಾರು ಇರೋ ಅಂತ ಮೋಸ್ಟ್ಲಿ ಅನಿಸ್ತಾ ಇದೆ. ಮೋಸ್ಟ್ಲಿ ನಿಮ್ಮ ಫ್ರೆಂಡ್ಸಿಗೆ ಆಗಿರ್ಬೋದು, ಇಲ್ಲ ನಿಮಗೆ ಪರಿಚಯ ಇರೋರಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು. ಸೊ ಜಸ್ಟ್ ನೀವು ಆ ಥರ ಇದ್ರೆ ಖಂಡಿತವಾಗಿ ಪ್ರದೀಪ್ ಅವ್ರನ್ನ ಭೇಟಿ ಆಗ್ಬೋದು. ಹಾಗೆ ನಾನು ಒಂದಿಷ್ಟು ಮಾತುಗಳನ್ನ AJ ಖಾನ್ ಅವರಿಗೆ ನಾನು ಕೊಡ್ತಾ ಇದ್ದೀನಿ. ಹಾಗೆ ಮೆರ್ಕ್ಯೂರಿ ಬಾಬು ಅವರಿಗೆ ಸಮಯದ ಕಾಲಾವಕಾಶ ಬಹಳ ಕಡಿಮೆ ಇರೋದ್ರಿಂದ ನಾನು ಹಾಗೆ ರೇವತಿ ಅವರನ್ನ ಕೂಡ ನಾನು ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಬುದ್ಧಿಮಾ ಪುತ್ರಿ ಕ್ರಿಕೆಟ್ ಅವರು. ಓಕೆ, ಮೆರ್ಕ್ಯೂರಿ ಬಾಬು ಅವರಿಗೆ ಸಮಯದ ಕಾಲಾವಕಾಶ ಬಹಳ ಕಡಿಮೆ ಇರೋದಕ್ಕೆ ಒಂದು ಸಣ್ಣ ಹೂವೆಚ್ಚ ನೀಡಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಒಂದ್ಸಲ ಹತ್ತಿರವಾಗಿ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಚಪ್ಪಾಳೆ ಜೋರಾಗಿ. ಕೆಲವರು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೀರಾ, ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಾ, ಹಿಂಭಾಗ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೀರಾ. ಜೋರಾಗಿ ಚಪ್ಪಾಳೆ ಅಂತ. ಪಾಪ ಯಾರು ಏನೂ ತಿಂದಿಲ್ಲ ಅಂತ ಅನಿಸ್ತದೆ. ಸರಿ, ಕಾಫಿ ಟೀ ಎಲ್ಲ ಕೊಡ್ಸೋಣ. ಜೋರಾಗಿ ಎಷ್ಟು ಶಕ್ತಿ ಬರುತ್ತೆ ಚಪ್ಪಾಳೆ ತಟ್ಟಕ್ಕೆಲ್ಲ.
ಅಖಿಲ್ ಅವರು ಹೇಳ್ತಾ ಇದ್ರು, ನಾನು ಯಾವಾಗ್ಲೂ ಇಲ್ಲೇ ನಿಂತಿರ್ತೀನಿ, ಸನ್ಮಾನ ತಗೊಂಡು ಅವರು ಇಲ್ಲಿ ಕೂತಿರ್ತಾರೆ ಅಂತ. ಸೊ ಪ್ಲೀಸ್ ಮಿಸ್ಟರ್ ಅಖಿಲ್, ಪ್ಲೀಸ್ 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 ಕಮ್ ಹಿಯರ್, ಪ್ಲೀಸ್ ಕಮ್ ಹಿಯರ್. ಥ್ಯಾಂಕ್ ಯು ಸೊ ಮಚ್. ಸರ್ ನಾನು ಆಕ್ಚುಲಿ ನಿಜವಾಗ್ಲೂ ಹೇಳಿದ್ರೆ ಸರ್ ಅವ್ರನ್ನ ನಗಿಸ್ಬೇಕು ಅಂತ ತಮಾಷೆಗೆ ಹೇಳ್ತಿದ್ದೆ ಸರ್ ಇದನ್ನ. ಓ ಥ್ಯಾಂಕ್ ಯು ಸೋ ಮಚ್, ಆಕ್ಚುಲಿ ಥ್ಯಾಂಕ್ ಯು ಫಾರ್ ಯುವರ್ ಲವ್, ಥ್ಯಾಂಕ್ ಯು. ಉತ್ತಮ ಸಮಾಜ ಸೇವಕಿ, 100 ಆಂಬ್ಯುಲೆನ್ಸ್ಗಳನ್ನ ಜನಗಳಿಗೆ ಮೀಸಲಾಗಿರುವಂತಹ ಲಕ್ಷ್ಮಿ ಅವರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ವೇದಿಕೆಯ ಮೇಲೆ. ಲಕ್ಷ್ಮಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾರೆ. ಒಂದ್ಸಲ ಜೋರಾಗಿ ಚಪ್ಪಾಳೆ. ಓಕೆ, ಈ ಕಾಲದಲ್ಲಿ ಪಕ್ಕದ ಮನೆಗೆ ಒಂದಿಷ್ಟು ಅನ್ನ ಕೊಡಕ್ಕೆ ಯೋಚನೆ ಮಾಡ್ತಾರೆ, ಅಂತದ್ರಲ್ಲಿ 100 ಆಂಬ್ಯುಲೆನ್ಸ್ಗಳನ್ನ ನಮಗೋಸ್ಕರ ಮೀಸಲಾಗಿಟ್ಟಿದ್ದಾರೆ ಅಂತ ಲಕ್ಷ್ಮೀರಿಗೆ ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ಕಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಒಂದಿಷ್ಟೊಂದು 2 ಮಾತುಗಳನ್ನ ಎಜೆ ಖಾನ್ ಅವ್ರಿಗೆ ಮಾತಾಡಬೇಕು ಅಂತ ನಾನು ಅವರಿಗೆ ಮೈಕವನ್ನು ಹಸ್ತಾಂತರಿಸ್ತಾ ಇದ್ದೇನೆ. ನಿನಗೆ ನೀನೇ ಬೆಳಕು ಎಂದು ಹೇಳಿದ ತಥಾಗತ ಗೌತಮ ಬುದ್ಧ ನಮ್ಮ ನಾಡಿನ ಮನುಷ್ಯನಿಗೆ ಮನುಷ್ಯನಾಗಿ ನೋಡುವಂತಹ ಒಂದು ಸಮಾಜದ ನಿರ್ಮಾಣದ ಕಡೆಗೆ ಹೊರಟ ಜಗಜ್ಯೋತಿ ಬಸವಣ್ಣ, ಸ್ವಾಭಿಮಾನಿ ಟಿಪ್ಪು ಸುಲ್ತಾನ್, ಹಾಗೂ ಅದೇ ರೀತಿ ಒಂದು ಸಮುದಾಯದ ಅಭಿವೃದ್ಧಿ ನೋಡಬೇಕಾದ್ರೆ ಆ ಸಮುದಾಯದ ಮಹಿಳೆಯರ ಸಬಲೀಕರಣ ಅಥವಾ ಅವರ ಅಭಿವೃದ್ಧಿ ನೋಡಿ ನಾನು ಆ ಸಮುದಾಯ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಿದೆ ಅಂತೇಳಿ ಬಾಬಾ ಸಾಹೇಬ್ರು ಒಂದ್ ಕಡೆ ಹೇಳಿದ್ರು. ಸೊ ಹಾಗಾಗಿ ಇವತ್ತಿನ ದಿವಸ ಸ್ಪೆಸಿಫಿಕ್ ಆಗಿ ಮಾತಾ ಸಾವಿತ್ರಿಬಾಯಿ ಫೂಲೆರವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ಮರಿಸುತ್ತಾ ತಮ್ಮೆಲ್ಲರೂ ಜೈ ಭೀಮ್ ವಂದನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ನಮ್ಮ ದೇಶಕ್ಕೆ ಆದಂತಹ ಒಂದು ಇತಿಹಾಸ ಇದೆ. ಆ ಇತಿಹಾಸ ನೋಡಿದಾಗ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಲ್ಲ, ಅದಕ್ಕಿಂತ ಮುಂಚೆ ಬಹುಶಃ ಜಾಸ್ತಿ ಜನರಿಗೆ ಇದು ಗೊತ್ತಿಲ್ಲ. ಬಾಬಾ ಸಾಹೇಬ್ರು ಒಂದ್ ಕರೆ ಹೇಳ್ತಾರೆ, ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರರು ಅಂತೇಳಿ. ಸೊ ನಾವು ಇಲ್ಲಿ ಮಹಿಳೆಯರ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಇತಿಹಾಸನೂ ಕೂಡ ನಾವು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಅದು SC, ST, OBC ಮತ್ತು ಜನರಲ್ ಕ್ಯಾಟಗರಿಯಲ್ಲೂ ಕೂಡ, ಅಂದ್ರೆ ಅಪ್ಪರ್ ಕಾಸ್ಟ್ ನಲ್ಲೂ ಕೂಡ ಮಹಿಳೆಯರಿಗೆ ಉದ್ಯೋಗ ಅಥವಾ ಶಿಕ್ಷಣ ಅನ್ನೋದು ಇರಲಿಲ್ಲ. ಇದು ಇತಿಹಾಸ. ನಾವು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಅನ್ನ ನೋಡಿದ್ರೆ ನಮಗ್ ಗೊತ್ತಾಗ್ತದೆ ಈ ದೇಶದಲ್ಲಿ ಏನ್ ನಡೆದಿದೆ ಅಂತ. ಬಾಬಾ ಸಾಹೇಬ್ರ ಒಂದ್ ಕಡೆ ಇದು ನಾವು ಇನ್ನೊಂದು ಯೋಚನೆ ಮಾಡಿದ್ರೆ, ಒಂದು ತಂತಿ ಬೇಲಿ ಹಾಕಿ ಬಾಬಾ ಸಾಹೇಬರಿಗೆ ಬರೀ ಒಂದು ಸಮುದಾಯಕ್ಕೆ ಅಥವಾ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಮಾಡಿ ಇಟ್ಕೊಂಡಿದ್ರು. ಇವತ್ತು ಬ್ರದರ್ ಹೇಳ್ತಾ ಇದ್ರು ಗೂಗಲ್ ಇದೆ ಅಂತ. ಗೂಗಲ್ ಅಲ್ಲಿ ಆಟೋಮೆಟಿಕ್ ಆಗಿ ಜನರಿಗೆ ಗೊತ್ತಾಗ್ತದೆ ಮಹಾನ್ ಚೇತನ, ಮಹಾನ್ ಮಾನವತಾವಾದಿ ಏನ್ ಮಾಡಿದ್ದಾರೆ ಅಂತೇಳಿ. ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಾಗ ಒಂದು ಆರ್ಟಿಕಲ್ ಅಲ್ಲಿ ಬರ್ತದೆ, ಎವ್ರಿಬಡಿ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅದರ್ ದ್ಯಾನ್ ಕಾಸ್ಟ್, ಕ್ರೀಡ್, ಕಲರ್ ಹಾಗೂ ಅದೇ ರೀತಿ ಜೆಂಡರ್ ಲೆಕ್ಕಾಚಾರದಲ್ಲೂ ಕೂಡ. ಅಂದ್ರೆ ಮಹಿಳೆಯರ ವಿಚಾರಕ್ಕೆ ಬಂದಾಗ ಅವರಿಗೂ ಕೂಡ ಆಸ್ತಿಯಲ್ಲಿ ಪಾಲು ಸಿಗ್ಬೇಕು ಅಂತದ್ದು ಬಾಬಾ ಸಾಹೇಬರು ಪಾರ್ಲಿಮೆಂಟ್ ಅಲ್ಲಿ ಒಂದು ಪ್ರಸ್ತಾಪ ಮಾಡ್ತಾರೆ. ನಾನು
ಸುಮ್ಮನೆ ಭಾಷಣ ಮಾಡ್ತಾ ಇದ್ದೀನಿ ಅದೇ ರೀತಿ ಕೇಳ್ಕೊಂಡು ಹೋಗ್ಬೇಡಿ. ದಯಮಾಡಿ ನಿಮಗೆ ಡೌಟ್ ಇದ್ರೆ ನೀವು ಕೂಡ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ಇತಿಹಾಸ ಮರೆಯುವವರು ಇತಿಹಾಸ ಸೃಷ್ಟಿಸಲಾರವರು. ಬಾಬಾ ಸಾಹೇಬರು ಯಾವಾಗ ಎಲ್ಲ ವರ್ಗದ ಮಹಿಳೆಯರ ವಿಚಾರಕ್ಕೆ ಸಮಾನತೆ ಮತ್ತು ಅವರಿಗೆ ಆಸ್ತಿಯ ಹಕ್ಕು ಸಿಗಬೇಕು ಅಂತದ್ದು ಪ್ರಶ್ನೆ ಮಾಡ್ತಾರೆ, ಆ ಸಂದರ್ಭದಲ್ಲಿ ಇವತ್ತು ದಿ ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷ ಒಂದಿದೆ, ಹೆಸರು ಹೇಳೋದು ಬೇಡ, 70 ವರ್ಷ ಆಡಳಿತ ಅವ್ರದೇ ಇತ್ತು. ಆ ಪಕ್ಷ ಮಹಿಳೆಯರ ಸಬಲೀಕರಣಕ್ಕೆ ಅಥವಾ ಅವರಿಗೆ ಆಸ್ತಿ ಕೊಡುವುದು ವಿಚಾರದಲ್ಲಿ ಅವರೆಲ್ಲರೂ ಕೂಡ ವಿರೋಧ ಮಾಡಿದ್ರು. ಸೊ ಅವ್ರು ವಿರೋಧ ಮಾಡಿದಾಗ ಬಾಬಾ ಸಾಹೇಬರು ಇದನ್ನ ಹಿಂದೂ ಕೋಡ್ ಬಿಲ್ ಅಂತೇಳಿ ಒಂದು ಬಿಲ್ ಪಾಸ್ ಮಾಡ್ತಾರೆ. ಆ ಬಿಲ್ ಪಾಸ್ ಮಾಡೋದಕ್ಕಿಂತ ಮುಂಚೆ ಇವರು ಒಪ್ಪದೆ ಇರೋದಕ್ಕೆ ಬಾಬಾ ಸಾಹೇಬರು ಆ ಟೈಮಲ್ಲಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ ಇವತ್ತಿನ ಮಹಿಳೆಯರಿಗೆ. ಆದ್ರೆ ನಮ್ಮ ದುರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಒಂದು ಸಮುದಾಯಕ್ಕೆ ಒಂದು ತಂತಿ ಬೇಲಿ ಹಾಕಿ ಬರೀ SC/ST ಲೀಡರ್ಸ್ ಅಂತೇಳಿ ಯಾರೋ ಸೃಷ್ಟಿ ಮಾಡಿದ್ರು ಅದನ್ನ ಹಂಗೆ ಫಾಲೋ ಅಪ್ ಮಾಡ್ಕೊಂಡು ಬಂದ್ರಿ. ಆದ್ರೆ ಈ ದೇಶದ ಎಲ್ಲ ಪ್ರಜೆಗಳಿಗೂ ಅಂದ್ರೆ SC/ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಇವರೆಲ್ಲರಿಗೂ ಕೂಡ ಇವತ್ತಿನ ದಿವಸ ಸಂವಿಧಾನ ಸಿಕ್ಕಿದೆ ಅಂದ್ರೆ ಅದು ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಅಂದ್ರೆ ಎವ್ರಿಬಡಿ ಈಸ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅನ್ನೋ ವಿಚಾರಕ್ಕೆ ಬಂದ್ರೆ ನಾವು ಒಂದು ಕಡೆ ಈ ರೀತಿನೂ ಕೂಡ ಯೋಚನೆ ಮಾಡಬೇಕಾಗ್ತದೆ. ಭಾರತ ದೇಶದಲ್ಲಿ ಒಂದು 2 ನಿಮಿಷ ಮಾತಾಡ್ಬೋದಲ್ಲ ಕಾರ್ಯಕ್ರಮ? ಖಂಡಿತ ಡಿಸ್ಟರ್ಬೆನ್ಸ್ ಮಾಡಲ್ಲ. ನಮ್ದು ಗಣ್ಯ ವ್ಯಕ್ತಿಗೆ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೀನಿ. ರೆಪ್ರೆಸೆಂಟೇಟಿವ್ ಫಾರ್ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ತೌಸೀಫ್ ಪಾಷಾ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಅಂಡ್ ಗಿವ್ ಎ ಬಿಗ್ ಹ್ಯಾಂಡ್ ಫಾರ್ ಹಿಮ್. ಹಾಗೆ ಕರ್ನಾಟಕ ಚೀಫ್ ಎಡಿಟರ್ ಫಾರ್ ಇದರ ಓಕೆ ಇಂಡಿಯಾ ಭಾರತ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ಗೆ ಅವರು ಕೂಡ MD ಚೇರ್ಮನ್ ಆಗಿದ್ದಾರೆ. ಅವ್ರನ್ನ ಒಂದ್ಸಲ ಜೋರಾಗಿ ಇನ್ನೊಂದ್ಸಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ಸಾರಿ ಫಾರ್ ಇಂಟರ್ಫಿಯರೆನ್ಸ್, ಪ್ಲೀಸ್ ಕಂಟಿನ್ಯೂ. ನಾವು ಇದನ್ನ ಸ್ವಲ್ಪ ಡೆಪ್ತ್ ಅಲ್ಲಿ ಯೋಚನೆ ಮಾಡುವಂತ ವಿಚಾರ ನೋಡಿ. ಒಂದ್ ಕಡೆ ತಂದೆ ಪೆರಿಯಾರ್ ಅನ್ನೋ ಹೆಸರಿದೆ, ಕೇಳಿರ್ಬೋದು ನೀವು. ತಂದೆ ಪೆರಿಯಾರ್ ಅವರು ಕೂಡ ಈ ದೇಶದಲ್ಲಿ ಬದಲಾವಣೆ ಮತ್ತು ಕ್ರಾಂತಿ ಯಾವಾಗ ಆಗುತ್ತೆ ಅಂದ್ರೆ ಈ ದೇಶದ ಮಹಿಳೆಯರಿಗೆ ಇಲ್ಲಿರ್ತಕ್ಕಂಥ ಸಾಮಾಜಿಕ, ಆರ್ಥಿಕ, ಶಿಕ್ಷಣ ಹಾಗೂ ರಾಜಕೀಯ ಯಾವಾಗ ಅರ್ಥ ಆಗುತ್ತೋ ಆವಾಗ ಈ ದೇಶದ ಅಭಿವೃದ್ಧಿ ಮತ್ತು ಈ ದೇಶ ಅಂತಾರಾಷ್ಟ್ರ ಮಟ್ಟದಲ್ಲಿ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಬೆಳೆಯೋದಿಕ್ಕೆ ಸಾಧ್ಯ ಅಂತೇಳಿ ಅವರು ಒಬ್ರು ಮಹಾನ್ ಮಾನವತಾವಾದಿ ತಂದೆ ಪೆರಿಯಾರ್ ಅವರು ಕೂಡ ಹೇಳಿದ್ರು. ಎವ್ರಿಬಡಿ ಇಸ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅನ್ನೋ ವಿಚಾರಕ್ಕೆ ಬಂದ್ರೆ ಇವತ್ತು ಪಾಪ್ಯುಲೇಷನ್ ನೋಡಿದ್ರೆ ನಾವು ಎಷ್ಟು ಜನ ಗಂಡಸರಿದ್ದಾರೋ ಎಷ್ಟು ಜನ ಹೆಂಗಸರಿದ್ದಾರೋ ಅದು ಪಾಪ್ಯುಲೇಷನ್ ಬೇಸ್ ಅಲ್ಲಿ ಚೆಕ್ ಮಾಡಿದಾಗ ಒಂದು ಎಕ್ಸಾಂಪಲ್ ಆಗಿ ನಾವು ತಗೊಳ್ಳೋಣ. ಒಂದು 60% ಮೇಲ್ ಇರ್ಬೋದು, 40% ಫೀಮೇಲ್ಸ್ ಇರ್ಬೋದಾ? ಹಂಗಂದ್ರೆ ಎವ್ರಿಬಡಿ ಇಸ್ ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅನ್ನೋ ವಿಚಾರಕ್ಕೆ ಬಂದ್ರೆ 40% ಜುಡಿಷಿಯರಿಯಲ್ಲಿ ಇವತ್ತು ಮಹಿಳೆಯರು ಇರ್ಬೇಕಲ್ಲ. ಈಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅಂದ್ರೆ ಆಸ್ ಪರ್ ದ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್. ಅದು ಪ್ರಶ್ನೆ ಮಾಡುವಂತಹ ಮಹಿಳೆಯರು ಇಲ್ಲದೆ ಇರೋದಿಕ್ಕೆ ಇವತ್ತು ಪುರುಷ ಪ್ರಧಾನ ಸಮಾಜ ಇದೆ ಅಂತಕ್ಕಂಥದ್ದು ನಾವಿದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಮಹಿಳೆಯರ ಸಬಲೀಕರಣಕ್ಕೆ ಒಂದು ಹೆಸರು ಕೊಟ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ತುಂಬಾ ಮಹಿಳೆಯರ ವಿಚಾರಕ್ಕೆ ಮಾತಾಡ್ತಾರೆ. ಚುನಾವಣೆ ಬರುವ ಸಂದರ್ಭದಲ್ಲಿ ಎಲ್ಲಾ ಪಕ್ಷನೂ ಕೂಡ ಮಹಿಳೆಯರಿಗೆ ಅಭಿವೃದ್ಧಿ ಮಾಡ್ತೀವಿ, ಆ ಕೆಲಸ ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಮಾತು ಇವತ್ತವರೆಗೂ ನಾವು ನೋಡಿದೀವಿ. ಆದ್ರೆ ನಾವು ಅದನ್ನ ಇಂಪ್ಲಿಮೆಂಟೇಷನ್ಗೆ ನೋಡಿದಾಗ ಮಹಿಳೆಯರು ಇವತ್ತಿಗೂ ಕೂಡ ಸಾಕಷ್ಟು ಜನ ಹೌಸ್ ವೈಫ್ ಆಗೇ ಇದ್ದಾರೆ ಅಲ್ವಾ? ಅಂತವರಿಗೆ ಡೆವಲಪ್ಮೆಂಟ್ ವಿಚಾರಕ್ಕೆ ನೋಡಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಟ್ಯಾಲೆಂಟ್ ಇರ್ತದೆ. ಈಗಾಗಲೇ ನಮ್ಮ ಸಿಸ್ಟರ್ ಇಲ್ಲಿ ಹಾಡು ಆಡ್ತಾ ಇದ್ರು. ನಾನು ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀನಿ. ಅದ್ಭುತವಾಗಿ ಹಾಡು ಆಡಿದ್ರು. ಅವ್ರಲ್ಲಿ ಟ್ಯಾಲೆಂಟ್ ಇದೆ. ಸರ್ಕಾರ ಇಂಥವ್ರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ತಾನೆ. ಎಲ್ಲೋ ಒಂದ್ ಕಡೆ ಮ್ಯೂಸಿಕಲ್ ಇನ್ಸ್ಟಿಟ್ಯೂಟ್ ಮಾಡಿ ಶೋಷಿತ ಆರ್ಥಿಕ ಸಾಮಾಜಿಕವಾಗಿ ಯಾರು ಹಿಂದುಳಿದೋಗಿದ್ದಾರೆ ಅಂತ ಮಕ್ಕಳಿಗೆ ಕಲ್ಸ್ಕೊಡುವಂತ ಕೆಲಸ ಇಂಥ ಟೀಚರ್ ಇಟ್ಬಿಟ್ಟು ಸರ್ಕಾರ ಸಂಬಳ ಕೊಡ್ಬೋದಲ್ಲ? ಕೊಡಲ್ಲ.
ಕಾರಣ ಯಾಕೆ ಕೊಡಲ್ಲ ಅಂದ್ರೆ ನೀವು ಪ್ರಶ್ನೆ ಮಾಡಲ್ಲ, ಅವ್ರು ನಿಮಗೆ ಕೊಡಲ್ಲ. ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಸಂದೇಶ ಇರಬೇಕು. ಆ ಸಂದೇಶ ಏನಪ್ಪಾ ಅಂದ್ರೆ, ಬಾಬಾ ಸಾಹೇಬ್ರು ಇನ್ನೊಂದು ಕಡೆ ಇನ್ನೊಂದು ಮಾತು ಹೇಳಿದ್ರು, ಇವೆಲ್ಲ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಒಂದು ಹೆಂಡತಿ ಆಗಿರೋರು ಮತ್ತೆ ಗಂಡನಿಗೆ ಜಿಮ್ಮೆದಾರಿ ರೆಸ್ಪಾನ್ಸಿಬಿಲಿಟಿ ಏನಿರ್ತದೆ ಅಂದ್ರೆ, ಹಿಸ್ ವೈಫ್ ಶುಡ್ ಬಿ ಎ ವೆರಿ ಬೆಸ್ಟ್ ಫ್ರೆಂಡ್ ಅನ್ನೋ ವಿಚಾರ. ಇದನ್ನ ಯಾಕೆ ಹೇಳಿದ್ರು ಬಾಬಾ ಸಾಹೇಬ್ರು? ಗಂಡ ಹೆಂಡತಿ ಮಧ್ಯೆ ಒಂದು ಬೆಸ್ಟ್ ಫ್ರೆಂಡಿನ ರಿಲೇಶನ್ಶಿಪ್ ಇರಬೇಕು ಅಂತಕ್ಕಂಥದ್ದು ಮಾತು ಯಾಕೆ ಹೇಳಿದ್ರು ಅಂದ್ರೆ, ನನಗೆ ಅರ್ಥ ಮಾಡ್ಕೋಬೇಕಾದ್ರೆ ನನ್ನ ಸಂಗಾತಿ ನನ್ನ ಜೊತೆಲಿ ಯಾರು ಜೀವನ ಮಾಡ್ತಾ ಇದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ವಿಚಾರ. ಸೊ ಹಂಗಂದ್ರೆ ಇದನ್ನ ಬೇರೆ ರೀತಿಯಲ್ಲಿ ನಾವು ಚೆಕ್ ಮಾಡಿದ್ರೆ, ನನ್ನ ಹೆಂಡತಿಗೆ ಏನ್ ಟ್ಯಾಲೆಂಟ್ ಇದೆಯೋ ಅದು ನನಗೆ ಗೊತ್ತಾಗ್ತದೆ. ಅದನ್ನ ಸಮಾಜಕ್ಕೆ ಹೊರಗಡೆ ತೋರಿಸುವಂತ ಕೆಲಸ ನಾನು ಮಾಡ್ಬೇಕಾಗ್ತದೆ. ಸೊ ಹಾಗಾಗಿ ಬಾಬಾ ಸಾಹೇಬ್ರು ಇದು ಕೂಡ ಒಂದು ಸಂದೇಶ ಕೊಟ್ಟರು. ಮಹಿಳೆಯರ ವಿಚಾರಕ್ಕೆ ನಾವು ಬಂದಾಗ, ಇವತ್ತಿಗೂ ಕೂಡ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆಗಳು ನಿರಂತರ ಹಂಗೆ ಇದೆ. ಸೊ ಅದನ್ನ ನಿಲ್ಲಿಸಬೇಕಾದ್ರೆ ಇದಕ್ಕೂ ಕೂಡ ನೋಡಿ, ಒಂದು ಹೋರಾಟಗಾರನಾಗಿ ನಾನು ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು. ಇನ್ನು ಮುಂದೆ ಎಲ್ಲಾನ ಮಹಿಳೆಯರ ಮೇಲೆ ಅತ್ಯಾಚಾರ ಆದಾಗ ಪರಕೆನೋ ಚಪ್ಪಲಿನೋ ಎತ್ಕೊಂಡು ಹೊರಗಡೆ ಬರಬೇಕಾಗ್ತದೆ ಅಂತೇಳಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರೆ, ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಮಹಿಳೆಯರ ಮೇಲೆ ದೌರ್ಜನ್ಯ ಒಂದಲ್ಲ ಒಂದು ರೀತಿಯಲ್ಲಿ ಆಗ್ತಾನೆ ಇರ್ತದೆ. ಸೊ ಅಂತದಕ್ಕೂ ಕೂಡ ನೀವು ಪ್ರಶ್ನೆ ಮಾಡುವಂತ ಕೇಪಬಿಲಿಟಿಯಲ್ಲಿ ಇದೀರಿ, ನೀವು ಕೇಳ್ತೀರಿ ಅಂತಕ್ಕಂಥದ್ದು ಮಾತು ಅರ್ಥ ಮಾಡ್ಕೋಬೇಕು. ಅದರ ಜೊತೆಲಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಅಬ್ನಿಕಾ ನಾಗರತ್ನ ಅವರು. ಇದುವರೆಗೂ ನಮ್ಮ ಜೊತೆಲಿ ಸಾಕಷ್ಟು ಚಳವಳಿ ಹೋರಾಟ, ಬೇರೆಯವ್ರಿಗೆ ಅನ್ಯಾಯ ಆದಾಗ ಎಲ್ಲೋ ಒಂದ್ ಕಡೆ ಇವ್ರಿಗೆ ಮೆಸೇಜ್ ಸಿಕ್ಕಿದ ತಕ್ಷಣ ಇವರು ಹೋಗೋ ಸಂದರ್ಭದಲ್ಲಿ ಇವರಿಂದ ಆಗುವಷ್ಟು ಮಾಡಿ, ಅಗತ್ಯ ಬಿದ್ದಾಗ ನಮ್ಮಂತವ್ರಿಗೂ ಕೂಡ ಜೊತೆ ಸೇರಿಸಿ ಶೋಷಿತರ ಪರವಾಗಿ ಒಂದು ಧ್ವನಿಯಾಗಿ ನಿಂತಿದ್ದಾರಲ್ಲ, ಇಂಥವ್ರಿಗೆ ನಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಆಯ್ಕೆ ಮಾಡಿ ಕಳಿಸುವಂತ ಕೆಲಸನೂ ಆಗ್ಬೇಕು. ಇದಕ್ಕೆ ಒಂದು ಟ್ರಯಲ್ ಬೇಸ್ ಅಲ್ಲಿ ಆಸ್ ಎ ಬ್ರದರ್ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಇದು ಬರೀ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಮುಂದೆ BBMP ಚುನಾವಣೆ ಬರ್ತಾ ಇದೆ ಮೇಡಮ್, ಯಾವ್ದಾನ ಒಂದು ವಾರ್ಡ್ ಆಯ್ಕೆ ಮಾಡ್ಬಿಟ್ಟು ಆ ವಾರ್ಡಿಗೆ ನೀವು ಮಾಡಿರ್ತಕ್ಕಂಥ ಕೆಲಸನ ಜನರ ಗಮನಕ್ಕೆ ತಗೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ನೀವು BBMP ಕೌನ್ಸಿಲ್ ಬರಬೇಕು ಅಂತಕ್ಕಂಥ ಮಾತು ನಾನು ಅವ್ರ ಹತ್ರಕ್ಕೆ ಸುಮಾರು ಸತಿ ಹೇಳಿದ್ದೀನಿ. ಇಷ್ಟೇ ಅಲ್ಲ, ನಮ್ಮ ವೇದಿಕೆಯಲ್ಲಿ ರೇವತಿ ರಾಜ್ ಮೇಡಮ್ ಅವರು ಕೂಡ ಇದ್ದಾರೆ. ಇವ್ರದ್ದು ಸಾಕಷ್ಟು ಹೋರಾಟಗಳಿದೆ. ಆ ಮೇಡಮ್ಗೂ ಕೂಡ ನಾನು ಹೇಳಿದ್ದೀನಿ, ಮೇಡಮ್ ನಿಮ್ಮಂತವರು ಅಸೆಂಬ್ಲಿಯಲ್ಲಿ ಮಾತಾಡಬೇಕು ಅನ್ನೋ ವಿಚಾರ. ಯಾಕಂದ್ರೆ ಯಾರಿಗೆ ಹಸಿವು ಇರ್ತದೆ ಅವ್ರ ಹತ್ರ ಪೆನ್ನು ಪೇಪರ್ ಕೊಟ್ರೆ ಅವ್ನು ಬರಿಬಹುದು ಹಸಿವು ಏನಂತ. ಹೊಟ್ಟೆ ತುಂಬಿರೋನಿಗೆ ನೀನು ಹಸಿವು ಏನಂತ ಬರಿ ಅಂದ್ರೆ ಅವ್ನು ಬರೆಯಕ್ಕಾಗಲ್ಲ. ಸೊ ಹಾಗಾಗಿ ಮಹಿಳೆಯರಿಗೆ ಏನು ಬೇಕು ಅನ್ನೋ ವಿಚಾರ, ಮಹಿಳೆಯರು ಶಾಸಕಾಂಗದಲ್ಲಿ ಹೋದ್ರೆ ಮಾತ್ರ ನಿಮ್ಮ ಸಬಲೀಕರಣ ಆಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ನಾಮಕಾವಸ್ಥೆ ಒಂದು ಕಾರ್ಯಕ್ರಮಗಳು, ಆರ್ಕೆಸ್ಟ್ರಾ ಕುಣಿಯೋದು ಇವೆಲ್ಲ ಇರ್ತದೆ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ತಮ್ಮ ಎಲ್ರಿಗೂ ಅನ್ಸ್ತಾ ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್, ಜೈ ಭಾರತ್. ಥ್ಯಾಂಕ್ ಯು ಸೊ ಮಚ್ ಎಜೆ ಖಾನ್ ಅವರಿಗೆ. ಹಾಗೆ ಇನ್ನೊಬ್ಬ ಗಣ್ಯ ವ್ಯಕ್ತಿ ವೆಂಕಟೇಶ್ವರನವರು ಕೂಡ ಈ ಮೈಕನ್ನು ಹಸ್ತಾಂತರಿಸ್ತಾ ಇದ್ದೀನಿ. ಅವರು ಒಂದೆರಡು ಮಾತುಗಳನ್ನ ಹಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ಇವತ್ತು ಬಹಳ ಒಂದು ಸಂತೋಷವಾದ ಒಂದು ವಾತಾವರಣ ಇದೆ. ಮೊದಲನೇದಾಗಿ ಇಲ್ಲಿ ಸೇರಿರುವಂಥ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ಇವತ್ತು ನಮ್ಮ ಅವನಿಕಾ ಮೇಡಮ್ ಅವರು ಬಹಳಷ್ಟು ಹೋರಾಟಗಳು ಮಾಡಿದ್ದಾರೆ. ಬಡವರ ಪರವಾಗಿ, ನೊಂದ ಮಹಿಳೆಯರ ಪರವಾಗಿ ಬಹಳಷ್ಟು ಹೋರಾಟಗಳು ಮಾಡಿದ್ದಾರೆ. ಅದೇ ರೀತಿ ನಾನು ಸುಮಾರು ಒಂದು ಬಡವರಿಗೆ ಒಂದು 200ರಿಂದ 250 ಜನಕ್ಕೆ RTEಯಲ್ಲಿ ರೈಟ್ ಟು ಎಜುಕೇಷನಲ್ಲಿ ಬಡ ಹೆಣ್ಣು ಮಕ್ಕಳು ಮತ್ತು ಹುಡುಗರಿಗೆ ಸ್ಕೂಲ್ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀನಿ. ಒಂದು 75ರಿಂದ 80 ಮನೆ ಸ್ಲಮ್ ಬೋರ್ಡಿಂದ ಕಟ್ಸ್ಕೊಟ್ಟಿದ್ದೀನಿ. ಸುಮಾರು ಒಂದು 2 ಎಕರೆ ಜಮೀನಿನ ಬಡವರಿಗೆ ಮೀಸಲಿಟ್ಟಿದ್ದು ಗೌರ್ಮೆಂಟಿಂದ ಪ್ರಪೋಸರಲ್ಲಿದೆ. ಇವತ್ತು ನಾನು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ನಮ್ಮ ಅವನಿಕಾ ಮೇಡಮ್ ಅವ್ರಿಗೆ ಸಂಪೂರ್ಣ ನಮ್ಮ ಸಂಘಟನೆ ವತಿಯಿಂದ ಅವರು ಬೆಂಬಲ ಕೊಡ್ತೀವಿ. ಬೆಂಬಲದ ಜೊತೆಗೆ ನಾವು ನಿರಂತರವಾಗಿ ಅವ್ರ ಜೊತೆ ನಾವು ಕೆಲಸ ಮಾಡಲಿಕ್ಕೆ ನಾವು ಮುಂದುವರಿತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮಾತನ್ನ ಕೊಟ್ಟಿದ್ದಕ್ಕೆ ನನಗೆ ಎಲ್ಲರಿಗೂ ಜೈ ಭೀಮ್.
ಥ್ಯಾಂಕ್ ಯು, ಧನ್ಯವಾದಗಳು ವೆಂಕಟೇಶ್ ಅವರ. ಹಾಗೆ ನಮ್ಮ ಉತ್ತಮ ಸಮಾಜ ಸೇವೆಗೆ ಹಾಗೆ 100 ಆಂಬ್ಯುಲೆನ್ಸ್ಗಳನ್ನಂತಹ ವಿತರಣೆ ಮಾಡಿದಂತಹ ಲಕ್ಷ್ಮಿ ಅವರಿಗೆ ಸಮಯದ ಅಭಾವ ಬಹಳ ಕಡಿಮೆ ಇದೆ. ಈ ಒಂದು ಓಕೆ, ಹಾಗೆ ಅವರು ಹೋಗುವ ಮೊದಲು ಎರಡು ಪೌರ ಕಾರ್ಮಿಕರಾದ ಮಂಜಮ್ಮ ಹಾಗೂ ನಾರಾಯಣಮ್ಮ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಬೇಕಾಗಿ ನಾನು ಲಕ್ಷ್ಮಿ ಅವರ ಹತ್ರ ಕೇಳ್ಕೊತಾ ಇದ್ದೀನಿ. ಮಂಜಮ್ಮ ಅವರು ವೇದಿಕೆಗೆ ಹಾಗೂ ನಾರಾಯಣಮ್ಮ ಈ ಕಡೆಯಿಂದ ಬನ್ನಿ, ಇಲ್ಲಿಂದ ಬನ್ನಿ, ಪರವಾಗಿಲ್ಲ, ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ. ಕೂತ್ಕೊಳ್ಳಿ. ಚಪ್ಪಾಳೆ ಶಬ್ದ ಕೇಳಿ ಬರ್ತಾ ಇದೆ, ಬಹಳ ಕಡಿಮೆ ಬರ್ತಾ ಇದೆ, ಜೋರಾಗಿ ಕೇಳಿ ಬನ್ನಿ. ಥ್ಯಾಂಕ್ ಯು ರೇವತಿ ಅವರಿಗೂ ಕೂಡ, ಭೀಮಾ ಪತ್ರಿಕೆಗೆ ಅಧ್ಯಕ್ಷರು. ಥ್ಯಾಂಕ್ ಯು. ನೋಡಿ, ನೀವಂತೂ ಕೊಡಲ್ಲ ಅಂತ ಅವ್ರು ಡಿಸಿಷನ್ ಮಾಡ್ಕೊಂಡ್ಬಿಟ್ರೆ ಅವರೇ ಕೊಡ್ತಾ ಇದ್ದಾರೆ ಅವರಿಗೆ ಚಪ್ಪಾಳಿನ. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಲಕ್ಷ್ಮಿ ಅವರು ಒಂದೆರಡು ಮಾತುಗಳನ್ನ, ಸಮಯದ ಅಭಾವ ಬಹಳ ಕಡಿಮೆ ಇದೆ, ಆದ್ರೂ ಒಂದೆರಡು ಮಾತುಗಳನ್ನ ಆಡ್ಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆ ಬಗ್ಗೆ ಖುಷಿಯಾಗಿದೆ. Thanks for giving us this opportunity. Thanks for giving us this opportunity. Thank you so much for your help. ಮೇಡಮ್ ಅತಿ ಶಾರ್ಟ್ ಆಗಿ, ಸ್ವೀಟ್ ಆಗಿ, ಅಮೃತ ಅತಿ ಅದರ ವಿಷ ಇಷ್ಟೇ ತಿನ್ನು ಅಂತ ಹೇಳ್ಕೊಂಡು ನಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಮೇಡಮ್, ಕೂತ್ಕೊಳ್ಳಿ. ಮೇಡಮ್ ಬನ್ನಿ. ಇವರಿಗೆ ಸಮಯದ ಅಭಾವ ಕಡಿಮೆ ಇದೆ ಅಂತ ನಿಮಗೆ ಮೊದಲೇ ಗೊತ್ತಿದೆ, ನಾನೇ 2 ಸಲ ಹೇಳಿದೆ. ಓಕೆ, ಅವ್ರಿಗೂ ಕೂಡ ನಮ್ಮ ಎಲ್ಲ ತಂಡದ ಕಡೆಯಿಂದ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ. 100 ಆಂಬುಲೆನ್ಸ್, ನಾನು ಹೇಳಿದೆ ಪಕ್ಕದ ಮನೆಯವರಿಗೆ ಒಂದರೇ ಸಿಡಿ ಅನ್ನ ಕೇಳಿದ್ರೆ ಕೊಡಲ್ಲ ಅಂತಂದ್ರೆ 100 ಆಂಬುಲೆನ್ಸ್ ನಮಗೋಸ್ಕರ ಕೊಟ್ಟಿದ್ದಾರೆ. ಇನ್ನಷ್ಟು ಕೊಡ್ಲಿ ಅಂತ ದೇವರ ಹತ್ರ ನಾವು ಬೇಡ್ಕೊಳ್ಳೋಣ. ಅದ್ರ ಜೊತೆ ನೀವು ಬೇಡ್ಕೊಳ್ಳಿ. ತಾಯಿ ಅಂದರ ಪ್ರಾರ್ಥನೆಗೆ ಬೇಗ ಉತ್ತರ ಸಿಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲರೂ ಮನಸಾರೆ ಬೇಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಹಳಷ್ಟು ಪ್ರಶಸ್ತಿಗಳನ್ನ ಇಲ್ಲಿ ಆಯೋಜಿಸಿದ್ದಾರೆ. ಮೊದಲಾಗಿ ವೀರರಾಣಿ ಅಬ್ಬಕ್ಕ ಅವ್ರನ್ನ ಎಲ್ಲರೂ ಗೊತ್ತಿದ್ಯಾ? ಅದಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ? ಗೊತ್ತಿಲ್ವಾ? ಗೊತ್ತಿದೆ. ಓಕೆ, ಹೋರಾಟಗಾರ್ತಿ ನಮ್ಮ ಕರ್ನಾಟಕಕ್ಕೋಸ್ಕರ ಹಾಗೆ ನಮ್ಮ ದೇಶಕ್ಕೋಸ್ಕರ. ಆ ಒಂದು ಮೊದಲ ಪ್ರಶಸ್ತಿ ನಮ್ಮ ಲಕ್ಷ್ಮಿ ಅವರಿಗೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.
ಅವನಿಕಾ ಮೇಡಮ್ ಸ್ಪೆಷಲಿ ಥ್ಯಾಂಕ್ ಹೇಳಬೇಕು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಹಾಗೆ ನಿಮ್ಮ ಮುಂದೆ ಭೀಮಾಪುತ್ರಿ ಬ್ರಿಗೇಡ್ಸ್ ರಾಜ್ಯಾಧ್ಯಕ್ಷರಾದ ರೇವತಿ ಅವ್ರನ್ನ ಒಂದೆರಡು ಮಾತುಗಳನ್ನ ಆಡ್ಕೋಬೇಕಾಗಿ ನಾನು ನಿಮ್ಮ ಮುಂದೆ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕಾರ್ಯಕ್ರಮನ ಆಯೋಜಿಸಿರುವಂತಹ ಆಯೋಜಕರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹೋರಾಟದ ಒಡನಾಡಿಗಳು ಹಾಗೂ ಹಿರಿಯರು, ಕಿರಿಯರು, ತಂತ್ರಜ್ಞರು, ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನಾಗರತ್ನ, ಅವನಿಕಾ ನಾಗರತ್ನ ಅವರಿಗೂ ಸಹ ಈ ಒಂದು ಉತ್ತಮ ಅರ್ಥಗರ್ಭಿತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅದರ ಹಿಂದೆ ಬಹಳ ಪರಿಶ್ರಮ ಇರುತ್ತೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಮಹಿಳೆಯರು ನಾವೆಲ್ಲ ಸೇರಿ ಏನಾದ್ರೂ ಸಾಧನೆ ಮಾಡಿರೋದನ್ನ ಕೊಂಡಾಡ್ಲಿಕ್ಕೋ ಇಲ್ಲ ಮುಂದೆ ಏನಾದ್ರೂ ಸಾಧನೆ ಮಾಡೋದನ್ನ ಇಂಥ ಸಾಧನೆಗಳನ್ನ ಮಾಡ್ತೀವಿ ಅನ್ನೋ ಪಟ್ಟಿಯನ್ನ ಹಾಕೊಳ್ಳಿಕ್ಕೋ ಇಲ್ಲ ಅದಕ್ಕೆ ತಕ್ಕಂತೆ ಆಯೋಜನೆಗಳನ್ನ ರೂಪಿಸ್ಕೊಳ್ಳಿಕ್ಕೆ ನಮ್ಮನ್ನ ನಾವು ವೇದಿಕೆಯನ್ನ ಕೊಟ್ಟು ಒಬ್ಬರಿಗೊಬ್ರು ಪ್ರೋತ್ಸಾಹ ಕೊಡ್ಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ಬಹಳ ಗಟ್ಟಿಗಿಟ್ಟಿಯಾಗಿ ನಮ್ಮ ಅವನಿಕಾ ನಾಗರತ್ನ ಅವರು ನಿಂತಿದ್ದಾರೆ. ಸೊ ಇಲ್ಲಿ ಮೊದಲಿಗೆ ರಾಣಿ ಅಬ್ಬಕ್ಕ ಅವರ ಪ್ರಶಸ್ತಿಯನ್ನ ಪ್ರಾರಂಭ ಮಾಡಿದ್ದಾರೆ. ಬಹಳ ಉತ್ತಮ ವಿಚಾರ. ಅವರು ಸಹ ಅದರ ಒಂದು ಪ್ರತಿಬಿಂಬದಂತೆ ಕಾಣ್ತಾರೆ. ನಾನು ಹೆಚ್ಚಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಯಾರನ್ನು ಹೊಗಳೋದಿಲ್ಲ, ಆದ್ರೆ ಹೆಣ್ಣು ಮಗಳ ಒಂದು ಪೊಟೆನ್ಷಿಯಲ್, ಪಾರ್ಟಿಸಿಪೇಷನ್ ಸ್ಪಿರಿಟ್ ಇದನ್ನೆಲ್ಲ ನೋಡಿದ್ರೆ ಖಂಡಿತ ಅದು ಒಂದು ಸ್ವಲ್ಪ ಆದ್ರೂ ನಾವು ಅವ್ರೇನ್ ಮಾಡಿರೋ ಕಾರ್ಯಕ್ಕೆ ಒಂದು ಪ್ರಶಂಸೆಯನ್ನ ಮಾಡಿದ್ರೆ ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಈ ತರ ಒಂದು ಕಾರ್ಯಕ್ರಮಗಳನ್ನ ರೂಪಿಸುವಂತದ್ದು, ಹೋರಾಟಗಳನ್ನ ಮಾಡುವಂತದ್ದು ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿ ಆಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಒಂದು ದಿನಾಚರಣೆ ಆದ್ರೂ ಸಹ ಮಹಿಳೆಯರಷ್ಟೇ ಸರಿಸಮವಾಗಿ ಪುರುಷರು ಬಂದಿದ್ದೀರಾ. ನಿಮಗೂ ಸಹ ಬಹಳ ದೊಡ್ಡ ಧನ್ಯವಾದಗಳು. ಯಾಕಂದ್ರೆ ಮಹಿಳಾ ದಿನಾಚರಣೆಯಲ್ಲಿ ನಮಗೇನ್ ಕೆಲಸ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಆದ್ರೆ ನಾವು ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ, 100 ವರ್ಷಗಳ ಇತಿಹಾಸವಿದೆ ಮಹಿಳಾ ಚಳುವಳಿ ಹೋರಾಟಕ್ಕೆ. ಇವತ್ತಿಗೂ ಸಹ ಮಹಿಳಾ ಸಶಕ್ತೀಕರಣದ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ಮ ಮಹಿಳಾ ಸ್ತ್ರೀ ಸಮಾನತೆಯ ಒಂದು ಬಿಲ್ ಏನಿದೆ 33% ನಮ್ಮ ರಿಸರ್ವೇಶನ್ ಬಿಲ್ಲು, ಅದ್ ಇತಿಹಾಸದಲ್ಲಿ 20 ವರ್ಷ ಲಾಂಗ್ ಟರ್ಮ್ ಎಳೆದು ಲ್ಯಾಪ್ಸ್ ಆದಂತಹ ಬಿಲ್. ನಮಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಮಹಿಳೆಯರಲ್ಲಿ ಸರಿಸಮವಾಗಿ ಪುರುಷರಿಗೆ ಸರಿಸಮವಾಗಿದ್ದೀವಿ ನಾವು. ಆ ಬಿಲ್ ಅನ್ನ ಕ್ವಶನ್ ಮಾಡಿ ಅದನ್ನ ಉಳಿಸ್ಕೊಂಡು ಎಲ್ಲ ವಿಭಾಗದಲ್ಲಿ ಒಂದು 30% ಅಲ್ಲ 20% ರಿಸರ್ವೇಶನ್ ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ. ಇದಕ್ಕೆ ಒಂದು ಅಸಫಲತೆ ಕಾರಣ ಏನಂದ್ರೆ ಮಹಿಳಾ ಪಾರ್ಟಿಸಿಪೇಷನ್ ಬಹಳ ಕಡಿಮೆ ಇದೆ. ಮಹಿಳೆಯರನ್ನ 4 ಗೋಡೆಯ ಮಧ್ಯೆ ಒಂದು ಚೌಕಟ್ಟಟ್ಟು ಇಟ್ಟು ನೋಡುವಂತಹ ಮನುವಾದದ ಮನಸ್ಥಿತಿಗಳು ಇವತ್ತಿಗೂ ಜೀವಂತವಾಗಿದೆ. ಸೊ ಆ ಮನಸ್ಥಿತಿಯನ್ನ ಬದಲಾವಣೆ ಆಗಬೇಕು, ಆಗೋದ್ರಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿ ನೀವೆಲ್ಲರೂ, ನನ್ನ ಅಣ್ಣ ತಮ್ಮಂದ್ರು ಇವತ್ತೆಲ್ಲ ಬಂದು ಏನು ಮಹಿಳಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸ್ಫೂರ್ತಿಯನ್ನ ತುಂಬುತ್ತಾ ಇದ್ದೀರಾ. ಇದೇ ರೀತಿ ಪಾರ್ಲಿಮೆಂಟ್ ಅಲ್ಲೂ ಸಹ ಎಷ್ಟು ಜನ ಇದ್ದಾರೆ, ಅವರು ಹೀಗೆ ಒಂದು ಹೆಣ್ಣು ಮಗಳು ಮುಂದೆ ಬರಲಿ, ನಮ್ಮ ಸರಿಸಮ ಕೂರ್ಲಿ ಅಂತ ಹೇಳಿ ಒಂದು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ 33% ರಿಸರ್ವೇಶನ್ ಬಿಲ್ ಪಾಸ್ ಆಗ್ತಾ ಇತ್ತು. ಎಲ್ಲ ವಲಯಗಳಲ್ಲಿ ನಮಗೂ ರಿಸರ್ವೇಶನ್ ಸಿಗ್ತಾ ಇತ್ತು. ಆದ್ರೆ ಮಹಿಳೆ, ನೀವು ಯೋಚನೆ ಮಾಡಬಹುದು, ಈಗ ಸಿಕ್ಕಿರೋದ್ರಿಂದಲೇ ಹೆಣ್ಣು ಮಕ್ಕಳು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ. ಎಲ್ಲಿ ಮನೆ ಕಡೆ ಗಮನ ಹರಿಸಲ್ವೋ, ಮಕ್ಕಳ ಮೇಲೆ ಗಮನ ಕಡಿಮೆ ಆಗುತ್ತೋ ಇಲ್ಲ. ಖಂಡಿತ ನೀವೆಲ್ಲರೂ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಹೆಣ್ಣು ತೊಟ್ಟಲು ತೂಗೋ ಕೈ ಖಂಡಿತ ದೇಶವನ್ನು ಸಹ ಆಳಿ ಸಕ್ಸಸ್ಫುಲ್ ಆಗಿ ಅದನ್ನ ಸಾಬೀತು ಮಾಡಿ ತೋರಿಸಿದ್ದಾರೆ. ನೀವು ಯಾವ ಎಲ್ಲ ರಾಜಕಾರಣಿಗಳನ್ನ ಎಲ್ಲ ವಲಯದಲ್ಲಿ ಕೆಲಸ ಮಾಡುವಂತ ಚೀಫ್ ಸೆಕ್ರೆಟರಿ ಸಹ ಆಗಿದ್ರು. ಅವರು ಸಹ ಒಂದು ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ ಎಲ್ಲ ತನ್ನ ಕಾರ್ಯಕ್ಷೇತ್ರಗಳಲ್ಲಿ ಬಹಳ ಪ್ರಬುದ್ಧವಾಗಿ ಜವಾಬ್ದಾರಿಯನ್ನ ನಿಭಾಯಿಸಿದ್ದು. ಅದಕ್ಕೆ ಹಾಗಾಗಿ ಮಹಿಳೆಯನ್ನ ಒಂದು ಸಶಕ್ತೀಕರಣವನ್ನು ನಮ್ಮ ಮುಂದಿನ ಕನಸಾಗಬೇಕು. ಪುರುಷರು ಆ ಸಶಕ್ತೀಕರಣ ನಿಜಕ್ಕೂ ಬರ್ಬೇಕಂದ್ರೆ ಲಿಂಗ ತಾರತಮ್ಯ ಹೋಗ್ಬೇಕು.
ನಮ್ಮ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ದೊಡ್ಡ ಅಜೆಂಡಾ ಏನಂದ್ರೆ ಲಿಂಗ ತಾರತಮ್ಯ ಇನ್ನು 20-30 ವರ್ಷವಾದ್ರೂ ಸಹ ಜೆಂಡರ್ ಈಕ್ವಾಲಿಟಿ ನಾವು ರೀಚ್ ಆಗ್ಲಿಕ್ಕೆ ಆಗಲ್ಲ. ಸೊ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ನ ಆಚರಣೆ ಮಾಡ್ತಾ ಇದೀವಿ. ಲಿಂಗ ತಾರತಮ್ಯ ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ನಾವು. ಇವತ್ತಿಗೂ ಮಹಿಳೆ 2ನೇ ದರ್ಜೆಯ ಪ್ರಜೆಯಾಗಿ ಉಳ್ಕೊಂಡಿದ್ದಾಳೆ. ಫಸ್ಟ್ ಏನು ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಬಂದ್ರೆ ಪುರುಷ ಅಂತ ಬರುತ್ತೆ, ಆ ನಂತರ ಮಹಿಳೆ ಅಂತ ಬರುತ್ತೆ, ಆ ನಂತರ ತೃತೀಯ ಲಿಂಗ ಅಂತ ಬರುತ್ತೆ. ಎಲ್ಲ ರಂಗಗಳನ್ನು ನೀವು ದೇಶ ಯಾವುದೇ ಒಂದು ನೀವು ನಮ್ದು ಒಂದು ಪುರುಷ ಪ್ರಧಾನ ಸಮಾಜ, ದಯವಿಟ್ಟು ನನ್ನ ಅಣ್ಣ ತಮ್ಮಂದ್ರೆ ಬೇಜಾರು ಮಾಡ್ಕೊಳ್ಬಾರ್ದು. ಸತ್ಯವನ್ನ, ಯಾಕಂದ್ರೆ ನೀವು ಎಲ್ಲ ಒಂದು ಮಾತೃ ಹೃದಯ ಇರುವಂತ ಮನ್ಸಿರೋರು ಇಲ್ಲಿ ಬಂದು ಕೈ ಜೋಡಿಸಿದ್ದೀರಾ. ಸತ್ಯವನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಪುರುಷ ಪ್ರಧಾನ ಸಮಾಜ ಇದು. ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಏನು ಮಹಿಳೆಯನ್ನ ಕಾಲ್ಪನಿಕವಾಗಿ ಬಹಳ ಪವಿತ್ರ ಸ್ಥಾನವನ್ನ ಕೊಡ್ತೀವಿ. ಒಂದು ನದಿಯ ಹೆಸರು ನೀಡ್ತೀವಿ, ದೇವತೆಯನ್ನಾಗ ಪೂಜೆ ಮಾಡ್ತೀವಿ, ವನದೇವತೆ ಅಂತ ಹೇಳ್ತೀವಿ, ಎಲ್ಲ ರೀತಿಯ ಭೂದೇವಿ ಅಂತ ಹೇಳ್ತೀವಿ. ದೇವತೆಯ ಸ್ಥಾನವನ್ನ ಕೊಟ್ಟು ಅವಳ ಮಾತನ್ನೇ ಆಡದೇ ಇರಂಗ್ ಮಾಡಿ ಪೂಜೆಗೆ ಮಾತ್ರ ಅರ್ಹಳು ಅಂತ ಹೇಳಿ ಕಾಲ್ಪನಿಕವಾಗಿ ಆ ಸ್ಥಾನದಲ್ಲಿ ಕೂರಿಸ್ಬಿಡ್ತೀವಿ. ಅದೇ ನಿಜವಾದ ನಾವು ವಾಸ್ತವನ್ನ ನೋಡಿದಾಗ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರೀತಿಯಲ್ಲೂ ಮಹಿಳೆ ಇವತ್ತಿಗೂ ಸಹ ಶೋಷಿತಲಾಗಿ ನಿಂತಿದ್ದಾಳೆ. ಸೊ ಆ ಶೋಷಣೆ ಕಡಿಮೆ ಆಗ್ಬೇಕು ಅಂದ್ರೆ ಅದಕ್ಕೆ ನಾವಿಬ್ರು ಕೈ ಜೋಡಿಸ್ಬೇಕಾಗತ್ತೆ. ಈಗ ಹೇಗೆ ಜೊತೆಗೆ ಸೇರಿದೀವಿ ಮಹಿಳೆಯರು ಪುರುಷರು ಸರಿಸಮಾನವಾಗಿ, ಇನ್ನೂ ಹೆಚ್ಚು ಜಾಸ್ತಿನೇ ಇದ್ದೀರಾ, ಅದು ಬಹಳ ಸಂತೋಷ. ಯಾಕೆಂದ್ರೆ ಮಹಿಳಾ ಸಬಲೀಕರಣಕ್ಕೆ ಮಹಿಳೆ ಒಬ್ಬಳಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಹಿಳಾ ಸಮಾನತೆ ಅಂದ್ರೆ ಪುರುಷರನ್ನ ಕಡೆಗಣಿಸೋದು ಅಂತಲ್ಲ, ಪುರುಷ ದ್ವೇಷಿಗಳು ಅಂತಲ್ಲ. ಮಹಿಳೆಯನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕೆ ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆಯನ್ನ ತಟ್ಲಿಕ್ಕಾಗೋದು. ಹಾಗಾಗಿ ಮಹಿಳಾ ಸಬಲೀಕರಣ ಅಂದ್ರೆ ಪುರುಷ ಸಶಕ್ತೀಕರಣ ಅನ್ನೋದು ನನ್ನ ಒಂದು ಒಪಿನಿಯನ್. ಪುರುಷ ಸಶಕ್ತೀಕರಣ ಯಾಕೆ ಅಂತ ನೀವು ಕೇಳ್ಬೋದು. ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತೀವಿ, ಪುರುಷ ಸಶಕ್ತೀಕರಣ ಅಂತ ಹೇಳ್ತೀರಾ. ಮೇಡಮ್ ಏನ್ ಮಾತಾಡ್ತಾರೆ, ಒಂದು ಕ್ಲಾರಿಟಿ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಪುರುಷ ಸಶಕ್ತೀಕರಣ ಯಾಕೆ ಅಂದ್ರೆ ನೀವು ನೋಡ್ತೀರಾ ಮನೆಯಲ್ಲಿ ಮಹಿಳೆ ಮನೆ ಕೆಲಸವನ್ನು ನಿಭಾಯಿಸಿ, ಮಕ್ಕಳ ಜವಾಬ್ದಾರಿ ನಿಭಾಯಿಸಿ, ಹೊರಗಡೆ ಕೆಲಸವನ್ನು ನಿಭಾಯಿಸಿ, ತನ್ನ ಬಂಧು ಬಾಂಧವರನ್ನ ನೋಡ್ಕೊಂಡು ಮಕ್ಕಳ ಭವಿಷ್ಯ ಎಲ್ಲವನ್ನ ನೋಡಿ ಭದ್ರ ಬುನಾದಿಯನ್ನ ಹಾಕಿ ಎಲ್ಲ ರಂಗದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ತನ್ನ ಕೆಲಸ ಕಾರ್ಯಗಳನ್ನ ನಿಭಾಯಿಸ್ತಾಳೆ. ಹಾಗಿರುವಾಗ ನಮ್ಮಲ್ಲಿ ನೀವು ಸಹ ಪುರುಷರು ಸಹ ಶೇರಿಂಗ್ ಅಂಡ್ ಕೇರಿಂಗ್, ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಯಾವಾಗ ಶೇರ್ ಮಾಡ್ಕೊಳ್ತೀರಾ ಆವಾಗ ಹೆಣ್ಣು ಹೊರಗಡೆ ಹೋಗಿ ದುಡಿಯೋದು, ಸರಿಸಮವಾಗಿ ನಿಲ್ಲೋದು ನಿಮಗೆ ಹೊರೆ ಅನ್ಸಲ್ಲ. ಒಂದ್ ಹೆಣ್ಣು ಮಗಳು ನನ್ನ ಪಕ್ಕ ನನ್ನ ಸರಿಸಮಾನ ಬಂದು ನಿಂತ್ಲಲ್ಲ, ಕೂತ್ಲಲ್ಲ, ಯಾಕೆ ಕೂರಬಾರ್ದು? ಪ್ರಕೃತಿನಲ್ಲಿ ಮಹಿಳೆ ಪುರುಷ ಇಬ್ಬರು ಸರಿಸಮಾನರು. ನಾವು ಆ ನಂತರ ದಿನಗಳಲ್ಲಿ ಮಾಡಿಕೊಂಡಂತಹ ಮಾರ್ಪಾಡುಗಳು ಈಗಿನ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬರು ನಮಗೆ ತಂದು ಕೊಟ್ಟಂತ ಸಾಂವಿಧಾನಿಕ ಹಕ್ಕುಗಳನ್ನ ಅರ್ಥ ಮಾಡಿಕೊಂಡು ಶೇರಿಂಗ್ ಅಂಡ್ ಕೇರಿಂಗ್ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಆಸ್ತಿಯಲ್ಲಿ, ಮತ್ತೆ ಕೆಲಸ ಕಾರ್ಯ ಹಕ್ಕುಗಳಲ್ಲಿ, ಮತ್ತೆ ಸಂತೋಷ ಕಷ್ಟ ಎಲ್ಲವನ್ನ ಹಂಚಿಕೊಳ್ಳೋದ್ರಲ್ಲಿ ನಾವು ಈ ಒಂದು ಸಿಂಪಲ್ ಟೆಕ್ನಿಕ್ ಶೇರಿಂಗ್ ಅಂಡ್ ಕೇರಿಂಗ್ ಅನ್ನ ಯಾವತ್ತು ನಾವು ಒಪ್ಕೊಳ್ತೀವಿ ಆವತ್ತು ನಮ್ಮ ಮಹಿಳಾ ಸಶಕ್ತೀಕರಣ ಸಾಧ್ಯವಾಗುತ್ತೆ. ಹಾಗಾಗಿ ಆಸ್ತಿ ಇರಬಹುದು, ಒಂದು ಜವಾಬ್ದಾರಿ ಇರಬಹುದು, ಮನೆ ಮಕ್ಕಳ ಕೆಲಸ ಇರಬಹುದು, ಪ್ರತಿಯೊಂದರಲ್ಲೂ ಇಬ್ಬರು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡ್ರೆ ಮಾತ್ರ, ಒಬ್ರಿಗೊಬ್ರು ಕೇರಿಂಗ್ ಮಾಡ್ಕೊಂಡ್ರೆ ಕುಟುಂಬವೂ ಚೆನ್ನಾಗಿರುತ್ತೆ, ಕುಟುಂಬದ ಜೊತೆಗೆ ಮಹಿಳೆಯ ಭವಿಷ್ಯವೂ ಚೆನ್ನಾಗಿರುತ್ತೆ, ನಿಮ್ಮನ್ನ ಒಂದು 4 ಸಮಾಜದಲ್ಲಿ ಒಂದು ಗುರುತಿಸುವಿಕೆ ಆಗುತ್ತೆ. ಹಾಗಾಗಿ ಮಹಿಳೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಶಕ್ತಿ ತುಂಬಬೇಕಾಗತ್ತೆ. ಸೊ ಇದಕ್ಕೆ ನಮ್ಗೆ ಇವತ್ತು ಇಷ್ಟು ಜನ ನಾವು ಮಹಿಳೆಯರು ಬಂದು ಇಲ್ಲಿ ಕೂತಿದೀವಿ, ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಮೂಲ ಪುರುಷರುಗಳು ನಮಗೋಸ್ಕರ, ಮಹಿಳಾ ಹಕ್ಕುಗಳಿಗೋಸ್ಕರ ತಮ್ಮನ್ನ ತಾವು ತ್ಯಾಗ ಮಾಡಿ ತಮ್ಮ ಇಡೀ ಜೀವಮಾನವನ್ನ ನಾವು ಅಟ್ಲೀಸ್ಟ್ ನಮ್ಮೊಂದು ಸ್ವಾರ್ಥಕ್ಕೆ ಸ್ವಲ್ಪ ಸಮಯವನ್ನಾದ್ರೂ ಮೀಸಲಿಡ್ತೀವಿ. ಆದ್ರೆ ಒಂದು ಬಹಳ ಒಂದು ದೊಡ್ಡ ಮಟ್ಟದ ಒಂದು ಜ್ಞಾನ ಸಂಕೇತ, ಒಂದು ಇಡೀ ಪ್ರಪಂಚವೇ ಒಂದು ಜ್ಞಾನದ ಸಂಕೇತ ಅಂತ ಅವರನ್ನ ಒಂದು ಪೂಜೆ ಮಾಡ್ತಾರೆ, ಅವರನ್ನ ಒಪ್ಕೊಂಡಿದ್ದಾರೆ. ಒಂದು 200 ರಾಜ್ಯಗಳು ಅವರ ಹುಟ್ಟಿದ ದಿನವನ್ನ ವರ್ಲ್ಡ್ಸ್ ನಾಲೆಡ್ಜ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಅವ್ರನ್ನ ಕಡೆಗಣಿಸಲ್ಪಟ್ಟಿದೀವಿ. ಅದಕ್ಕೆ ಕಾರಣ ನಾವೂ ಸಹ, ನಿಜವಾಗ್ಲೂ ನಾವು ಅದಕ್ಕೆ ಕಾರಣರಾಗ್ತೀವಿ. ಯಾಕಂದ್ರೆ ಅವರು ಮಹಿಳಾ ಒಂದು ಹಕ್ಕುಗಳಿಗೋಸ್ಕರ ಯಾವುದೇ ದೇವಾನು ದೇವತೆಗಳು ನಮ್ಮನ್ನು ಕೈ ಹಿಡಿಯಲಿಲ್ಲ. ಈಗ ನಮಗೆ ಹಕ್ಕು ಬಂದಿರೋದು ಈಗ ಬಂದು ಎಲ್ಲ ಮಾತಾಡ್ತಾ ಇದೀವಿ. ನಾನು ಮಾತಾಡ್ತಾ ಇದ್ದೀನಿ, ಸ್ಕೂಲ್ಗೆ ಹೋಗ್ತಿದೀವಿ, ಕಾಲೇಜ್ಗೆ ಹೋಗ್ತಿದೀವಿ, ಎಲ್ಲ ರಂಗಗಳ ಕೆಲಸ ಮಾಡ್ತಾ ಇದೀವಿ. ಎಲ್ಲ ರಂಗಗಳಲ್ಲಿ ಮಹಿಳೆಯರು ತನ್ನ ಪಾರ್ಟಿಸಿಪೇಷನ್ ಇದೆ. ಆಸ್ತಿನಲ್ಲಿ ಹಕ್ಕು ಕೇಳ್ತಾ ಇದೀವಿ, ಇವತ್ತಿಗೂ ಅಪ್ಲಿಕೇಶನ್ಗಳು ಹಾಕ್ತಾ ಇದೀವಿ, ಡಿವೋರ್ಸಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಎಲ್ಲವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರು? ನಮಗೆ ಓಟಿನ ಹಕ್ಕು, ನೋಟಿನ ಹಕ್ಕು, ಓದಿನ ಹಕ್ಕು, ಆಸ್ತಿಯ ಹಕ್ಕು,
ವಿದ್ಯೆಯ ಹಕ್ಕು, ಇಷ್ಟ ಬಂದಂಗೆ ಬದುಕಲಿಕ್ಕೆ ಇರುವ ಹಕ್ಕು, ಇಷ್ಟ ಬಂದ ಧರ್ಮವನ್ನು ಆಯ್ಕೆ ಮಾಡ್ಲಿಕ್ಕೆ ಇರುವ ಹಕ್ಕು, ಪ್ರತಿಯೊಂದನ್ನು ಕೊಟ್ಟಿದ್ದು ನಮ್ಮ ಇಡೀ ಸ್ತ್ರೀ ಸಮಾಜದ ಉದ್ಧಾರಕರಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರನ್ನ ನಾವು ಅರ್ಥ ಮಾಡ್ಕೊಳ್ದೆ, ಅವರ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ದೆ, ಹೆಣ್ಣು ಮಕ್ಕಳು ಇವತ್ತಿಗೂ ಅಡುಗೆ ಮನೆಯಲ್ಲಿ ಅಲ್ಲೇ ಇದೀವಿ. ನಾವು ಏನೇ ಆದ್ರೂ ನಮ್ಮ ಹಕ್ಕುಗಳನ್ನ ನಾವು ಎಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳಲ್ಲ, ಎಲ್ಲಿವರೆಗೆ ಸಂವಿಧಾನವನ್ನ ಓದೋದಿಲ್ಲ, ಅಲ್ಲಿವರೆಗೂ ಸಹ ನಮ್ಮ ಏಳಿಗೆ ಸಾಧ್ಯನೇ ಇಲ್ಲ. ಇವಾಗ ನಮ್ಮ ಎ.ಜಿ. ಖಾನ್ ಸರ್ ಹೇಳಿದ ಹಾಗೆ ಬಾಬಾ ಸಾಹೇಬರ ಒಂದು ಕನಸಾಗಿತ್ತು, ಇಡೀ ಒಂದು ಸಮುದಾಯದ ನಾವು ಏನು ಒಂದು ಡೆವಲಪ್ಮೆಂಟ್ ಅನ್ನ ಒಂದು ಮಹಿಳೆಗೆ ಎಳಿಸಿರುವಂತಹ ಒಂದು ಪ್ರಗತಿಯಲ್ಲಿ ನಾನು ಮೆಷರ್ ಮಾಡ್ತೀನಿ ಅಂತ ಹೇಳಿದ್ರು. ಎಂತ ದೊಡ್ಡ ಮಾತು, ಅವರು ಎಂತ ಮಾತೃ ಹೃದಯ ಆಗಿದ್ರು. ಯಾರಿಗಿನ ಕಾಲದಲ್ಲಿ ನಮ್ಮ ಕುಟುಂಬದಲ್ಲೇ ನಮ್ಮ ಅಣ್ಣ ತಮ್ಮಂದ್ರೆ ನಮ್ಮ ಮನೆಯವರೇನೆ ನಮಗೋಸ್ಕರ ಅಟ್ಲೀಸ್ಟ್ ಇಲ್ಲಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ತಗೊಳ್ರಿ ಅಂದ್ರೆ ತಗೊಳ್ತಾರ? ಯಾವ್ದ್ರಲ್ಲೂ ಒಂದು ಕಾಂಪ್ರಮೈಸಿಂಗ್ ರೆಡಿ ಇರಲ್ಲ. ಅಂತದ್ರಲ್ಲಿ ಒಂದು ಪದವಿ, ಇಡೀ ಒಂದು ಮಂತ್ರಿಗಿರಿಯನ್ನೇ ಕಿತ್ತು ಬಿಸಾಕಿದ್ರು ಅವರು. ಯಾವುದಕ್ಕೋಸ್ಕರ? ಹಿಂದೂ ಕೋಡ್ ಬಿಲ್, ನೀವು ಕೇಳಿರ್ಬೋದು, ಹಿಂದೂ ಕೋಡ್ ಬಿಲ್ ಎಕ್ಸಿಸ್ಟೆನ್ಸ್ ಬರಲಿಲ್ಲ, ಮಹಿಳೆಯರಿಗೆ ನನ್ನಿಂದ ನ್ಯಾಯ ಸಿಗ್ಲಿಲ್ಲ, ಸಾಮಾಜಿಕ ನ್ಯಾಯ ಒದಗಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ಬೇಜಾರಿನಲ್ಲಿ ಅವರು ತಮ್ಮ ಮಂತ್ರಿ ಪದವಿಯನ್ನೇ ತ್ಯಾಗ ಮಾಡಿದಂತವ್ರು. ಸೊ ಅಂತವ್ರನ್ನ ನಾವು ಒಂದು ಜಾತಿ ಜನಕ್ಕೋಸ್ಕರ ಅಲ್ಲ, ಇವತ್ತು ಏನ್ ನಾವು ಕಾರ್ಮಿಕ ಕಾಯ್ದೆಗಳು 8 ಅವರ್ ವರ್ಕಿಂಗ್ ಇರುತ್ತೆ, ನಮ್ಗೆ ಕೇಳ್ತೀವಿ. ಕೆಲಸ ಬಿಟ್ಟಾಗ ನಮಗೆ ESI ಬರಬೇಕು, PF ಬರಬೇಕು, ಎಲ್ಲವನ್ನ ನಾವು ಫೈಟ್ ಮಾಡ್ತೀವಿ. ಮೆಟರ್ನಿಟಿ ಬೆನಿಫಿಟ್ ಪ್ರತಿಯೊಂದನ್ನು ಸಹ ನಮಗೆ ಕೊಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗೆ ಅದು ಬರೀ SC ಇರಲಿಲ್ಲ, ಇಡೀ ಬ್ರಾಹ್ಮಣರು ಇನ್ಕ್ಲೂಡಿಂಗು ಎಲ್ಲ ಕಮ್ಯುನಿಟಿಗಳಿಗೂ ಎಲ್ಲ ಮಹಿಳೆಯರಿಗೂ ಸಿಕ್ಕಂತಹ ಒಂದು ಫೆಸಿಲಿಟಿ. ಹಾಗಾಗಿ ಎಲ್ಲ ಮಹಿಳೆಯರು ಮೊದಲು ಪ್ರಥಮ ವಂದ್ಯ ಅಂದ್ರೆ ಬೆಳಗ್ಗೆದ್ದು ಕೂಡಲೇ ನಾವು ನೆನೆಸ್ಬೇಕಾಗಿರೋದು ನಿಮ್ಮ ಇಷ್ಟ, ನಿಮ್ಮ ಧರ್ಮ ನೀವು ನೆನೆಸ್ಕೊಳ್ಳಿ. ಆದ್ರೆ ಮೊದಲು ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಬಾಬಾ ಸಾಹೇಬರಿಗೆ. ಅದ್ರ ಜೊತೆಗೆ ಇವತ್ತು ಇಡೀ ಮಹಿಳಾ ಸಂಕುಲ ಸಾವಿತ್ರಿಬಾಯಿ ಫುಲೆಗೆ ತುಂಬಾ ಜನ ಸಾವಿತ್ರಿಬಾಯಿ ಫುಲೆ ಅವರಿಗೆ ಗೊತ್ತಿಲ್ಲ. ನಾವು ಭೀಮಾಪುತ್ರಿ ಬ್ರಿಗೇಡ್ ಸಾವಿತ್ರಿಬಾಯಿ ಫುಲೆ ಒಂದು ಐಕಾನ್ ಆಗಿ ತಗೊಂಡು ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತದ್ದು. ಭಾರತದ ಮೊದಲ ಶಿಕ್ಷಕಿಯವರು ಮಹಾತಾಯ. ಅವ್ರ ಬಗ್ಗೆ ಏನು ಜ್ಞಾನನೂ ಇಲ್ಲ. ಶಾಲೆಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದಾವೆ, ಸರ್ಕಾರಿ ಶಾಲೆಗಳು. ಸಾವಿತ್ರಿಬಾಯಿ ಫುಲೆ ಬಗ್ಗೆ ಅವೇರ್ನೆಸ್ ಗಳಿಲ್ಲ. ಯಾಕೆ ಮುಚ್ಕೊಂಡು ಹೋಗ್ತಾ ಇದ್ದೇವೆ ಸರ್ಕಾರಿ ಶಾಲೆಗಳು? ನಾವು ಹೆಂಗೆ ಎಚ್ಚೆತ್ಕೊಳ್ಬೇಕಾಗಿದೆ? ಇದರಿಂದ ಪ್ರೈವೇಟ್ ಶಾಲೆಯ ಲಾಬಿಗಳೇನಿದೆ ಇವೆಲ್ಲವನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಮೊದಲಾಗಿ ನಾವು ನಮಗೆ ವಿದ್ಯೆಯ ಹಕ್ಕನ್ನ ತಂದುಕೊಟ್ಟಂತ ಭಾರತದ ಮೊದಲ ಶಿಕ್ಷಕಿಯಾದಂತ ಮತ್ತೆ ಸಾವಿತ್ರಿಬಾಯಿ ಫುಲೆ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ದಯಮಾಡಿ ನೀವು ಅವ್ರ ಬಗ್ಗೆ ತಿಳ್ಕೊಳ್ಳಿ, ನಿಮ್ ಮಕ್ಕಳಿಗೂ ಸಹ ತಿಳಿಸಿ. ನಮಗೋಸ್ಕರ, ನಮ್ಮವರಲ್ಲದಿದ್ರು ನಮಗೋಸ್ಕರ ಯಾವುದೋ ಒಂದು ಮೂಲೆಯಲ್ಲಿ ನಮಗೋಸ್ಕರ ತಮ್ಮ ತನವನ್ನೇ, ತಮ್ಮ ಇಡೀ ಜೀವನವನ್ನೇ ತ್ಯಾಗ ಮಾಡಿದಂತವ್ರ ಬಗ್ಗೆ ಅಟ್ಲೀಸ್ಟ್ ಒಂದ್ ದಿನದಲ್ಲಿ ನೀವು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ತಿಳಿಸಿ. ಒಂದೊಂದೇ ಮೆಟ್ಲು ಹತ್ತುತ್ತಾ ಹೋದಾಗ ಮಾತ್ರ ನಾವೇನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಹಲವಾರು ತುಂಬಾ ಹೋರಾಟಗಾರರು ಬಂದಿದ್ದಾರೆ ಇಲ್ಲಿ. ನಮ್ಮ ಭೀಮಾಪುತ್ರಿ ನಾಗಮ್ಮ ಅವರನ್ನ ನೋಡಿ ಬಹಳ ಖುಷಿ ಆಯ್ತು. ಹೋರಾಟದಲ್ಲಿ ದಿಟ್ಟ ಮಹಿಳೆಯ ಒಂದು ಪ್ರತಿಯೊಂದರಲ್ಲೂ ಒಂದು ಕೆಚ್ಚೆದೆಯಿಂದ ಮುನ್ನುಗ್ಗುವಂತ ಒಂದು ಶಕ್ತಿ ಇರುವಂತಹವಳು. ಈ ತರ ಹಲವಾರು ಹೋರಾಟಗಾರಿದ್ದಾರೆ ಅಂತ ಎಲ್ಲ ಹೋರಾಟಗಾರರನ್ನ ಕರೆಸಿ ಅವರಿಗೆ ಒಂದು ವೇದಿಕೆಯನ್ನ ಕೊಟ್ಟು ಸನ್ಮಾನ ಮಾಡಿ ಇವತ್ತು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಳ್ತಾ ಇರುವಂತಹ ಒಂದು ನಾಗರತ್ನ, ಅವನಿಕಾ ನಾಗರತ್ನ ಅವರಿಗೆ ಮತ್ತೊಮ್ಮೆ ಧನ್ಯವಾದನ ಅರ್ಪಿಸ್ತಾ ಮಾತಾಡ್ತಾ ಕೂತ್ರೆ ಬಹಳಷ್ಟು ವಿಚಾರಗಳಿದೆ ಹಂಚ್ಕೊಳ್ಳಿಕ್ಕೆ, ಸಮಯದ ಅಭಾವ. ಹಾಗಾಗಿ ನನ್ನ 2 ಮಾತುಗಳನ್ನ ಶ್ರದ್ಧೆಯಿಂದ ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಭೀಮವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ರೇವತಿ ಅವರೇ, ಅದ್ಭುತವಾಗಿ ಮಾತಾಡಿದ್ರು. ನಾನು ಅದನ್ನು ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿಯೊಂದರಲ್ಲೂ ಈಕ್ವಲ್ ಶೇರಿಂಗ್ ಅಂಡ್ ಕೇರಿಂಗ್ ಇರಬೇಕು ಅಂತ ಹೇಳಿದ್ರು. ಅದ್ಭುತವಾಗಿ ಮಾಡಿದ್ರು, ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿದ್ರು. ಹೇಳಬೇಕು ಅಂದ್ರೆ ಏನೇ ಹೇಳಿದ್ರು ನನಗೆ ಗೊತ್ತಿರೋದು ಒಂದೇ. ನಾನು ಅವಾಗಲೇ ಹೇಳಿದ್ರೆ ಹೆಣ್ಣಿಗೆ 5 ಸ್ಥಾನ ಇದೆ, ತಂದೆಗೆ 4 ಸ್ಥಾನ ಇದೆ ಅಂತ ಅಲ್ವಾ? ಅಂದ್ರೆ ಒಂದು ಕೈ ಮೇಲೂ ತಾಯಿನೇ ಇದ್ದಾರೆ, ಹೆಣ್ಣೆ ಇದೆ ಅಲ್ವಾ? ಏನೇ ಇದ್ರು ತಾಯಿ ಸ್ಥಾನ ತುಂಬಾನು ತಂದೆಗೆ ಯಾವತ್ತು ಸಾಧ್ಯನಾ? ಜೋರಾಗಿ ಹೇಳಿ. ಹಾಗಾದ್ರೆ 4 ಜನ ಅಂತ ತಾಯಿ ಅಂದ್ರೆ ಇರೋದಿಲ್ಲ. ಜೋರಾಗಿ ಹೇಳ್ರಿ. ನಗ್ಗು ಮಾತ್ರ ಚೆನ್ನಾಗಿ ನಗ್ತೀರ ಬಿಡಿ. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಜರ್ ಟು ಸೇ ಥ್ಯಾಂಕ್ ಯು. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನಿಮ್ಮೆಲ್ಲರ ನಾಯಕಿ ಅವನಿಕಾ ನಾಗರತ್ನ ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಇನ್ನು ತಾನೇ ಮಾತಾಡ್ಬೇಕಾಗಿರೋದು ಅಲ್ವಾ? ನಾವು ಅವಾಗಿಂದ ಕಾಯ್ತಾ ಇದ್ವಿ ಒಂದಿಷ್ಟು ಮಾತುಕತೆ ಯಾಕೆ ಬರ್ತಾ ಇಲ್ಲ ಅಂತ. ಇವಾಗ ನಿಮ್ಮ ಮುಂದೆ ಒಂದಿಷ್ಟು ಮಾತುಕತೆಯನ್ನ ಹಂಚ್ಕೊಳ್ತಾ ಇದ್ದಾರೆ ಅವನಿಕಾ ನಾಗರತ್ನ ಅವರು.
ಹಾಗೆ ಕೇಶವಮೂರ್ತಿ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಒಂದ್ಸಲ ಜೋರಾಗಿ ಚಪ್ಪಾಳೆಯೊಂದಿಗೆ ಅವ್ರನ್ನ ಬರ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಮಿಸ್ಟರ್ ಕೇಶವಮೂರ್ತಿ ಅವರು, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಎಲ್ರಿಗೂ ನಮಸ್ಕಾರ. ನಮ್ಮ ದೇಶದ ಮೊದಲನೇ ಮಾತು ನಮಸ್ಕಾರಕ್ಕೆ ಪ್ರತ್ಯುತ್ತರ ನಮಸ್ಕಾರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೋ ಅಲ್ಲಿ ದೇವಾನ್ ದೇವತೆಗಳು ನೆಲೆಸಿರ್ತಾರ ಅನ್ನೋ ಭದ್ರ ಬುನಾದಿ ಮೇಲೆ ನಾವು ಜೀವನ ಮಾಡ್ತಾ ಇದೀವಿ. ಆದ್ರೆ ಇಂದ ಆಗ್ತಾ ಇರ್ತಕ್ಕಂತಹ ಅನ್ಯಾಯ, ಅತ್ಯಾಚಾರ, ಕೊಲೆ, ಹಿಂಸೆ, ತುಳಿತಕ್ಕೊಳಗಾಗೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಬಹುಶಃ ಪೂಜ್ಯ ಭಾವನೆ ಮರೆಯಾಗಿ ಹೋಗಿದೆ ಅನ್ನಿಸ್ತಾ ಇದೆ. ಈ ವೇದಿಕೆಯಿಂದ ನಾವು ಮಾಡ್ತಿರ್ತಕ್ಕಂತಹ ಎಲ್ಲ ಕೆಲಸಗಳಿಂದ, ಸಾಕಷ್ಟು ಲೀಡರ್ಗಳು ಮಾಡ್ತಾರೆ ಕೆಲಸದಿಂದ ಪೂಜ್ಯ ಭಾವನೆ ಮರಳಿ ಬರಬೇಕು. ಪೂಜ್ಯ ಭಾವನೆ ಬರ್ಲಿಲ್ಲ ಅಂದ್ರೆ ಹೆಣ್ಣಾಗಿ ಹುಟ್ಟಿದ್ದು ಸಾರ್ಥಕ ಇಲ್ಲ. ನಾವ್ ಎಷ್ಟೇ ಹೋರಾಟ ಮಾಡಿದ್ರು, ಮನೇಲಿ ಹೋರಾಟ ಮಾಡಿದ್ರು, ಗಂಡನೊಟ್ಟಿಗೆ ಜಗಳ ಮಾಡಿ ನಾವು ಕೆಲಸನ ಗತಿಸ್ಕೊಳ್ತೀವಿ ಅಲ್ವಾ? ಅದೇ ಸಮಾಜದಲ್ಲಿ ನಮ್ಮ ಕೆಲಸ ಸಾಧನೆ ಮಾಡ್ಬೇಕಂದ್ರೆ ನಮ್ಮ ಮಾತನ್ನ ಬೇರೆಯವ್ರು ಕೇಳಬೇಕು. ನಾವು ಮಾಡ್ತಾರ ಕೆಲಸಕ್ಕೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಏನು ಇಲ್ಲ ಅಂದ್ರೆ ನಾವು ಮಾಡಿದ್ದು ವ್ಯರ್ಥ ಆಗುತ್ತೆ. ಆ ವ್ಯರ್ಥಕ್ಕೆ ಕಾರಣ ನಾನಾಗಲ್ಲ. ಅದೇನೇ ಕಷ್ಟ ಬಂದ್ರು, ಎಂಥದೇ ಅವಮಾನಗಳಾದ್ರೂ, ಎಲ್ಲೇ ಅವಮಾನ ಮಾಡಿದ್ರು ಅಲ್ಲಲ್ಲೇ ಸನ್ಮಾನ ಮಾಡಿಸ್ಕೊಂಡು ಬಂದಿರೋಳು. ಸಾಕಷ್ಟು ಅವಮಾನಗಳು ನನ್ನ ಜೀವನದಲ್ಲಿ ಆಗಿದೆ. ಇನ್ನಾಗೋದಕ್ಕೆ ನಾನು ಬಿಡೋಲ್ಲ. ಕಾರಣ ಈ ದೇಶದ ಮಹಿಳೆ ಒಂದು ನಿಜವಾದ ಕೀಲಿ ಕೈನ ಹಿಡ್ಕೊಂಡು ಮುಂದಕ್ಕೆ ಬಂದಿದ್ದೀನಿ. ಇದು ರಾಜಕೀಯದ ಪಾರ್ಲಿಮೆಂಟ್ ಅಲ್ಲೂ ಬಾಗಿಲು ತಡ್ತೀನಿ. ಆದ್ರೆ ಈಗಲ್ಲ, ಇನ್ನು ನಮಗೆ ಕೆಲಸ ಇನ್ನೂ ಸಾಕಷ್ಟಿದಾವೆ. 10ರಲ್ಲಿ ನಾನು 2 ರೂಪಾಯಿ ಅಷ್ಟೇ ಮಾಡಿರೋದು, ಇನ್ನೂ ಸಾಕಷ್ಟು ಮಾಡೋದಿದೆ. ನನ್ನ ಕೊನೆ ಹಂತ, ಕೊನೆ ಉಸಿರು ಇಡೀ ದೇಶಕ್ಕೆ ಸಾರಬೇಕು. ಇದ್ರ ಜೊತೆಗೆ ನಾನು ಒಬ್ಬರಿಂದ ಏನು ಮಾಡಕ್ಕಾಗಲ್ಲ. ನೀವೆಲ್ಲರ ಪ್ರೋತ್ಸಾಹ ಬೇಕು, ದೊಡ್ಡವರ ಆಶೀರ್ವಾದ ಬೇಕು, ಚಿಕ್ಕ ಮಕ್ಕಳ ಪ್ರೀತಿ ವಿಶ್ವಾಸ ಬೇಕು. ಹಾಗೆ ಅಧಿಕಾರಿಗಳ ಸೀಟು ನಮಗೆ ಬೇಕು. ಅಧಿಕಾರಿಗಳು ಸುಮ್ಮನೆ ಕೇಳಿಸ್ಕೊಳ್ತಾರೆ, ಎಲ್ಲ ಹೆಣ್ಮಕ್ಳ ತರ ಇವರು ಮಾತಾಡ್ತಾರೆ, ಕರೀತಾರೆ, ಸನ್ಮಾನ ಮಾಡ್ತಾರೆ ಅಂತ. ಆದ್ರೆ ನಾವಿವತ್ತು ರಾಜಕೀಯ ವ್ಯಕ್ತಿಗಳನ್ನ ಇಲ್ಲಿ ಕರೆದಿಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋರು, ಡಿಪಾರ್ಟ್ಮೆಂಟ್ಗೆ ಹತ್ರ ಇರುವಂತವ್ರು, ರಾಜಕೀಯಕ್ಕೆ ಹತ್ರ ಇರುವಂತವ್ರು, ಮಹಿಳೆಯರು, ಪುರುಷರು, ಪುರುಷ ಪ್ರಧಾನ ಸಮಾಜ ಆದ್ರೂ ಕೂಡ ಸ್ತ್ರೀಯರೇ ಮೇಲುಗೈ. ಎಲ್ಲ ನೋಡಿದ್ರು ಸ್ತ್ರೀಯರೇ. ಒಬ್ಬ ಆಟೋ ಓಡಿಸೋಳು, ಸೈಕಲ್ ಓಡಿಸೋಳು, ಬಸ್ ಓಡಿಸೋಳು, ವಿಮಾನನೂ ಹಾರಿಸಿ ಆಯ್ತು. ಇನ್ನೇನಿದೆ ಬಾಕಿ? ಬೇರೆ ಏನಿದೆ? ಬೇರೆ ಇರೋದು ಒಂದೇ, ದೇಶ ಓಡಿಸೋದು. ದೇಶದ ಪ್ರಧಾನಿ ಮಂತ್ರಿ ಕೂಡ ಆಗಿದ್ದಾರೆ. ಅಷ್ಟ್ರ ಮಟ್ಟಿಗೆ ಹೋಗಿಲ್ಲ ಅಂದ್ರು ಅಟ್ಲೀಸ್ಟ್ ನಮ್ಮ ನಾಡನ್ನ ಕೂಡ ಕಾಪಾಡುವಂತ ಶಕ್ತಿ ನಮಗಿದೆ. ಇಲ್ಲಿ ಪುರುಷರಿಗೆ ಒಂದು ಮಾತು ಕೇಳ್ತೀನಿ, ನಿಮ್ಮ ಹೆಂಡತಿರಿಗೆ ಮನೆ ಬೀಗ ಕೊಟ್ಟಿದ್ದೀರಲ್ವಾ? ಯಾಕೆ ಕೊಟ್ಟಿದ್ದೀರಾ? ಭರವಸೆ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಆತ್ಮಗೌರವ ಇದೆ, ಎಲ್ಲದಕ್ಕಿಂತ ಮೆಚ್ಚಾಗಿ ನಂಬಿಕೆ ಇದೆ. ನನ್ನ ಮಕ್ಕಳನ್ನ, ನನ್ನ ಮನೇನ, ನನ್ನ ವಸ್ತುಗಳನ್ನ ಜೋಪಾನ ಮಾಡ್ತಾಳೆ ಅಂತ. ದೇಶದ ಬೀಗ ಕೊಡಕ್ಕೆ ಯಾಕೆ ಹಿಂಜರಿತೀರಾ? ಮನೇನೆ ಉದ್ಧಾರ ಮಾಡಿರೋ ನಾವು ದೇಶ ಉದ್ಧಾರ ಮಾಡೋ ಕೆಪಾಸಿಟಿ ನಮಗಿಲ್ವಾ? ಈ ಮಾತನ್ನ ಇಡೀ ಜಗತ್ತು ಕೇಳಬೇಕು. ನಾನು ಒಬ್ಳಿಂದ ಏನು ಆಗಲ್ಲ, ನೀವೆಲ್ಲರೂ ನಮ್ಮ ಜೊತೆ ಕೂಡ್ಸಿದ್ರೆ, ನಾನು ಅಲ್ದಿದ್ರು ನನ್ನ ಜೊತೆಲಿರೋರಾದ್ರೂ ಮುಂದಕ್ಕೆ ಹೋದ್ರೆ ನಾಳೆ ನನಗಾಗೋ ಕೆಲಸ ಅವ್ರ ಕಡೆಯಿಂದ ಮಾಡಿಸ್ಕೊಳ್ತೀನಿ. ಇಲ್ಲಿರೋರ್ ಕೈಲಿಂದ ಮಾಡಿಸ್ಬೋದು. ಗೊತ್ತಿಲ್ಲರೋ ವ್ಯಕ್ತಿ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ನಿಂತ್ಕೊಂಡು ವಾಪಸ್ ಬಂದು, ನಿಂತ್ಕೊಂಡು ವಾಪಸ್ ಬಂದು, ಇದೇ ಆಗ್ಬಿಟ್ಟಿದೆ. ಆ ಕೆಲಸ ಆಗೋಷ್ಟೊತ್ತಿಗೆ ನಮಗೆ ವಯಸ್ಸೇ ಆಗಿರುತ್ತೆ. ಕೊನೆಗೆ ಸಮಾಜ ಸೇವೆನೇ ಬೇಡ ಅನ್ಸ್ಬಿಡುತ್ತೆ. ಸಮಾಜ ಸೇವೆನ ನಂಬಿಕೆಯಿಂದ ಬಂದಿದೀವಿ, ಒಂದು ಮನೆ ತರ ಕಟ್ತಾ ಇದೀವಿ, ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸ್ತಾ ಇದೀವಿ. ಯಾರು ಎಷ್ಟೇ ಸಂಘಟನೆ ಮಾಡ್ಕೊಂಡಿದ್ರು ಅವ್ರಿಗೆಲ್ಲದಕ್ಕೂ ನಾನು ಬೆಂಬಲ ಕೊಡ್ತಾ ಇದೀವಿ. ನಾಡು, ನುಡಿ, ನೆಲ, ಜಲ ಅಂತ ಹೋರಾಟ ಮಾಡೋ ಕನ್ನಡಿಗರಿಗೋಸ್ಕರನೂ ಇದೀವಿ. ಹಾಗೆ ಸಿನಿಮಾ ರಂಗದಲ್ಲೂ ಇರ್ತೀವಿ. ಎಲ್ಲೆಲ್ಲಿ ರಂಗಗಳಲ್ಲಿ ನಮಗೆ ಪ್ರವೇಶ ಇದೋ ಎಲ್ಲ ರಂಗದಲ್ಲೂ ಹೆಣ್ಮಕ್ಳು ಇರ್ತೀವಿ. ಇದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಅಲ್ಲ, ಅಂತಾರಾಷ್ಟ್ರೀಯದಲ್ಲೂ ಕೂಡ ಕಾಲ ನೀಡ್ತಾ ಇರ್ತಕ್ಕಂತಹ ನಮ್ಮ ವೇದಿಕೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಗೌರವ, ಹಾಗೆ ನಿಮ್ಮ ಬಲ, ಬೆಂಬಲ ಪ್ರತಿಯೊಂದು ನನಗೆ ಬೇಕು, ನಮ್ಮ ಸಂಸ್ಥೆಗೂ ಬೇಕು. ಹಾಗಂತ ನಾನು ಕೇಳ್ಕೊಳ್ತೀನಿ. ಸಾಕಷ್ಟು ಮಾತಾಡ್ಬೋದು, ಆದ್ರೆ ಇನ್ನೂ ಜನಗಳಿಗೆ ಮಾತು ಕೊಡ್ಬೇಕು. ಹಾಗೆ ಬೆಳಗ್ಗೆಯಿಂದ ಕೂತಿರೋರ್ಗೆ
ಒಂದು ಬ್ರೇಕ್ ಕೊಡ್ಬೇಕಂತೂ ಕೂಡ ಅಂದ್ಕೊಂಡಿದ್ದೀವಿ. ಹಾಗಾಗಿ ನನ್ನ ಮಾತನ್ನ ಸ್ವಲ್ಪ ಪ್ರಮಾಣಕ್ಕೆ ಬ್ರೇಕ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಹಿಂದ್ಗಡೆಯಿಂದ ಕೇಳ್ತಾ ಇದ್ದೆ ತುಂಬಾ ಜೋರಾಗಿ ಒಂಥರ ಭಯ ಆಯ್ತು ಅವ್ರ ಮಾತುಕತೆ ಕೇಳೋದಕ್ಕೋಸ್ಕರ ಬೀಡ್ರ ಪದ ಅವ್ರಿಗೆ ಸಿಕ್ಕಿರೋದು ತಪ್ಪೇನಿಲ್ಲ ಬಿಡಿ. ಒಂದ್ಸಲ ಜೋರಾಗಿ ಚಪ್ಪಾಳೆಯನ್ನ ತರಬೇಕಂತ ಕೇಳ್ಬೋದ್ರೆ. ಹಾಗೆ ಅಬ್ದುಲ್ಲಾ ಅವ್ರನ್ನ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಒಂದ್ಸಲ ಅಬ್ದುಲ್ಲಾ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಡಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಅಬ್ದುಲ್ಲಾ ಅವರೇ. ಹಾಗೆ ಅಡ್ವೊಕೇಟ್ ಆದ ತಬಸ್ಸುಮ್ ಮೇಡಮ್ ಅವ್ರನ್ನ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಒಂದ್ಸಲ ಅವ್ರಿಗೆ ಕೂಡ ಜೋರಾಗಿ ಚಪ್ಪಾಳೆ ತಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಏನು ಮಾತುಕತೆಗೆ ಹೋಗ್ತಾ ಇಲ್ಲ, ನೇರವಾಗಿ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅವರ ಸಮಯದ ಅಭಾವ ಬಹಳಷ್ಟು ನಮಗೆ ಡೆಡಿಕೇಟ್ ಮಾಡಿದಾರೆ. ಎವ್ರಿವನ್ ಹ್ಯಾಸ್ ಟು ಸೇ ಥ್ಯಾಂಕ್ ಯು ಸೋ ಮಚ್. ಇವ್ರ ಪರವಾಗಿ ಕೂಡ ನಾನು ಧನ್ಯವಾದನ ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್ ಅವ್ರನ್ನ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಅವ್ರನ್ನ ಸನ್ಮಾನಕ್ಕಾಗಿ ನಮ್ಮ ಲಕ್ಷ್ಮಿ ಮೇಡಮ್ ಅವ್ರನ್ನ ನಾನು ಕರಿತಾ ಇದ್ದೀನಿ. ಬನ್ನಿ, ಎವ್ರಿವನ್ ಹ್ಯಾಸ್ ಬಂದ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಚಪ್ಪಾಳೆ ತಟ್ಟಿ. ಅದು ಹೇಳ್ಬೇಕೆ 1 2 3 4 5 6 7 8 9 ಥ್ಯಾಂಕ್ ಯು. ನೀವು ಹಿಂಗೆ ಕೊಡ್ತಾ ಇದ್ರೆ ನಮಗೂ ಸ್ವಲ್ಪ ಏನೋ ಒಂದು ಖುಷಿ ಆಯ್ತು. ಎನರ್ಜಿ, ಎಸ್, ದಟ್ಸ್ ಇಂಪಾರ್ಟೆಂಟ್ ಥಿಂಗ್ಸ್. ನಾಗರಿಕ ಹಕ್ಕುಗಳ ಹಾಗೂ ರೈತರ ರಕ್ಷಣಾ ಸಮಿತಿ ಚೇರ್ಮನ್ NMC ಮೀಡಿಯಾ ಕೌನ್ಸಿಲಿಂಗ್ MD ಕೂಡ ಹೌದು ನಮ್ಮ ಪ್ರದೀಪ್ ಅವರು. ಉತ್ತಮವಾಗಿ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ. ಹಾಗೆ ನೀವು ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನೇರವಾಗಿ ಅವರಿಗೆ ಹೋಗಿ ತಿಳಿಸಬಹುದು ಅಂತ ಅವರು ಒಂದು ಆಹ್ವಾಸ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಪ್ರದೀಪ್. ಹಾಗೆ ನಾನು ರೇವತಿ ಅವರ ಕೂಡ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾರೆ. ಅವ್ರಿಗೂ ಕೂಡ ಸಮಯದ ಅಭಾವ ಬಹಳ ಕಡಿಮೆ ಇದೆ, ಬೇರೆಲ್ಲ ಒಂದ್ ಕಡೆ ಮಿಟಿಗಿದೆ. ಎಲ್ಲವೂ ನಮಗೆ ಸಮಯವನ್ನು ಬಹಳಷ್ಟು ಕಡಿಮೆ ಕಂಜೆಸ್ಟೆಡ್ ಆಗಿ ಮಾಡಿಕೊಟ್ಟಿದ್ದಾರೆ. ಆದ್ರೂ ತುಂಬಾ ಅದ್ಭುತವಾಗಿ ಮಾತಾಡಿದ್ರೆ ಒಂದ್ಸಲ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ವುಮೆನ್ಸ್ ಡೇ ಎಲ್ಲ ನಡೀತಾ ಇರೋದು ವುಮೆನ್ಸ್ಗೆ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ಪಾಪ ಯಾವ ಚಪ್ಪಾಳೆ ಎಲ್ಲರೂ ಹೊಡಿತೀರ ನಾನು ನೋಡಿದ್ದೀನಿ, ಬಟ್ ಶಬ್ದ ಇಲ್ಲ ನೋಡಿ. ಮೇಡಮ್ ಹೊಡಿತಾ ಇದಾರೆ, ಪಾಪ ಯಾರೋ ಮಗುನ ಮಲಗಿಸ್ತಲ್ಲ, ಲಾಲಿ ಮರಿ ಅಂತ ಸ್ವಲ್ಪ ಮೆತ್ತಗೆ ಹೊಡಿತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ವೆಂಕಟೇಶ್ ಅವ್ರನ್ನ ಕೂಡ ನಾನು ವೇದಿಕೆ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ. ಇದನ್ನ ನಾನು ಅವಾಗ ಮತ್ತೆ ಹೇಳಿದ್ರೆ ನನಗೆ ಹೊಟ್ಟೆ ಹಾಕಿದ್ದಾರೆ. ಹೊಡಿ ಸರ್, ಅದರಲ್ಲಿದೆ ಕೆಳಗೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಾವು ತಪಸ್ಸು ಮಾಡ್ಕೊಂಡು ಕೂಡ ನಾನು ವೇದಿಕೆ ಆಹ್ವಾನಿಸಿದ್ದೆ, ಬಟ್ ಮೇಡಮ್ ಅಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಶಿ ಇಸ್ ಕಂಫರ್ಟೇಬಲ್ ಇದ್ದಾರೆ ಸ್ವಲ್ಪ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. Thank you so much, sir. ಹಾಗೆ ನಾನು ಡಾಕ್ಟರ್ ತೌಸೀಫ್ ಪಾಷಾ, ರೆಪ್ರೆಸೆಂಟೇಟಿವ್ ಫಾರ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅವ್ರನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಸವಿತಾ ಅವ್ರನ್ನ ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಸವಿತಾ ಮೇಡಮ್ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳ್ತಿದ್ದೀನಿ. ಹಾಗೆ ಚಪ್ಪಾಳೆ ಶಬ್ದ ಮಾತ್ರ ಕೇಳ್ಬೇಕು, ನಾನು ಕೇಳೋದು ಬಿಟ್ಬಿಟ್ಟೆ. ಚಪ್ಪಾಳೆ ತಾನ ಸಿಗ್ಬೇಕು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಹಾಗೆ ಥ್ಯಾಂಕ್ ಯು.
ಹಾಗೆ LG ಖಾನ್ ಅವರು ಕೂಡ ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೀನಿ, ಅವ್ರಿಗೊಂದು ಸಣ್ಣ ಸನ್ಮಾನವನ್ನು ಮಾಡಬೇಕಾಗಿ. ಹಾಗೆ ಥ್ಯಾಂಕ್ ಯು. ಹಾಗೆ ಹಾಗೆ ಅಬ್ದುಲ್ ಅವ್ರನ್ನ ಕೂಡ ನಾನು ವೇದಿಕೆಗೆ ಕರೀತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅವನಿಕಾ ಅಂತ. ಇವತ್ತು ಅಂತಾರಾಷ್ಟ್ರೀಯದಲ್ಲೇ ಕೂಡ ಇಡೀ ದೇಶದಾದ್ಯಂತ ಮಹಿಳೆಯರಿಗೆ ಗೌರವವನ್ನು ಸೂಚಿಸುವಂಥ ದಿನ. ಮರಳಿ ಪೂಜ್ಯ ಭಾವನೆ ಬರಬೇಕು ಅನ್ನೋದು ನಮ್ಮ ಆಸೆಗೋಸ್ಕರ ಈ ಒಂದು ವೇದಿಕೆಯಲ್ಲಿ ನಾವು ಇವತ್ತು ಶ್ರೀ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಂಸ್ಥೆ ವತಿಯಿಂದ ಎಲ್ಲ ಮಹಿಳೆಯರನ್ನು ಕರೆದು ನಾವು ಒಂದು ಸನ್ಮಾನ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಎಷ್ಟು ಜನ ಮಹಿಳೆಯರು ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಗುರುತಿಸುವಂಥ ಒಂದು ಕೆಲಸ. ಆ ಹೆಣ್ಮಕ್ಳಿಗೆ ನಿಜವಾಗ್ಲೂ ಗೌರವ ಸಿಗಬೇಕು, ನಿಜವಾಗ್ಲೂ ಅಧಿಕಾರವನ್ನು ಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಹೆಣ್ಮಕ್ಳನ್ನ ಇವತ್ತು ಉತ್ತರ ಕರ್ನಾಟಕದಿಂದ, ಮೈಸೂರಿಂದ, ಮಂಡ್ಯದಿಂದ ಎಲ್ಲ ಕಡೆಯಿಂದ ಹೆಣ್ಮಕ್ಳು ಬಂದಿದ್ದಾರೆ. ಅವ್ರಿಗೆಲ್ಲವರನ್ನು ಗೌರವ ಸೂಚಿಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯದ ಮಹಿಳಾ ದಿನಾಚರಣೆಯನ್ನು ತಮಗೂ ಕೂಡ ತಿಳಿಸ್ತಾ ಇದ್ದೀವಿ. ಜೈ ಭೀಮ್. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ಇವತ್ತು ನಾವೆಲ್ಲ ಸೇರಿ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಿಮ್ಮ ಎಲ್ಲರ ಬೆಂಬಲನೂ ಇರಬೇಕು, ಇದೀಗೆ ಮುಂದುವರುತ್ತಾ ಹೋಗ್ತಾ ಇರಬೇಕು ಅಂತ ನಿಮ್ಮಲ್ಲೆಲ್ಲ ಪ್ರಾರ್ಥಿಸ್ತೀನಿ. ಧನ್ಯವಾದ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಾಡಿನ ಜನತೆಗೆ. ಮಹಿಳೆ ಎಂದರೆ ಒಂದು ಪೂಜ್ಯ ಭಾವನೆ ಎಲ್ರಿಗೂ. ಹಾಗಾಗಿ ವರ್ಷಕ್ಕೊಂದ್ಸಾರಿ ಏನು ಮಹಿಳಾ ದಿನಾಚರಣೆ ಇದೆಯಲ್ಲ, ವರ್ಷಕ್ಕೊಂದು ಸಾರಿ ಸೀಮಿತವಾಗಬಾರ್ದು. ಪ್ರತಿಯೊಬ್ಬ ಹೆಣ್ಣುಮಗಳು, ಪ್ರತಿ ಮನೆಗಳಲ್ಲಿ ಒಬ್ಬ ಹೆಣ್ಣುಮಗಳಿರ್ತಾಳೆ. ಸೊ ನೀವೆಲ್ಲರೂ ಆ ಹೆಣ್ಣಿಗೆ ಗೌರವವನ್ನು ಯಾವಾಗ ನೀವು ಕೊಡ್ತೀರೋ ಅದು ಪ್ರತಿದಿನ ಒಂದು ದಿನಾಚರಣೆಯಾಗಿ ಒಂದು ಆಚರಣೆ ಆಗಬೇಕು ಅನ್ನೋದು ಒಂದು ನನ್ನ ಅನಿಸಿಕೆ. ಏಕೆಂದರೆ ಅನೇಕ ರಂಗಗಳಲ್ಲಿ ಇವತ್ತು ಮಹಿಳೆ ಮುನ್ನುಗ್ತಿದ್ದಾಳೆ. ಪ್ರತಿಯೊಂದಲ್ಲೂ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೂ ಸೈ, ಹೊರಗಡೆ ಬಂದು ಹೋರಾಟ ಮಾಡೋಕ್ಕೂ ಸೈ. ಹೆಣ್ಣು ನಿಜವಾಗ್ಲೂ ಪದಗಳಿಗೆ ನಿಜವಾಗ್ಲೂ ವರ್ಣನೆಗೆ ಪದಗಳಿಲ್ಲ ಅಂತ ಹೇಳ್ಬೋದು. ಒಬ್ಬ ಹೆಣ್ಣನ್ನು ವರ್ಣಿಸೋಕ್ಕೆ ಪದಗಳಿಲ್ಲ. ಏನಿವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಗರತ್ನ ಅವನಿಕಾ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅನೇಕ ಮಹಿಳೆಯರು, ತೆರೆಮರೆಯಲ್ಲಿರುವಂತಹ ಮಹಿಳೆಯರನ್ನ ಕರೆದು ಒಂದು ಗೌರವವನ್ನು ಕೊಡ್ತಿದ್ದಾರೆ. ಈ ನಾಡಿಗೆ ಪರಿಚಯ ಮಾಡ್ತಿರೋವಂಥದ್ದು ಒಂದು ಅದ್ಭುತವಾದ ಕಾರ್ಯ. ಹೀಗೆ ಅವರು ಒಂದು ಕಾರ್ಯ ಯಶಸ್ವಿಯಾಗಿ ನಡೀಲಿ. ನಮ್ಮೆಲ್ಲರ ಬೆಂಬಲ ಕೂಡ ಅವರ ಜೊತೆಯಾಗಿ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ನ್ಯಾಯಪರ ವೇದಿಕೆ ಹಾಗೂ ರಾಷ್ಟ್ರೀಯ ಮಹಿಳಾ ನ್ಯಾಯಪರ ವೇದಿಕೆ, ಡಾಕ್ಟರ್ ನ್ಯಾಯಪರ ಸವಿತಾ. ಮೇಡಮ್ ಸೈಡಿಂದ ಆ್ಯಕ್ಚುಲಿ ಮೇಡಮ್ ನಿಮ್ಗೊಂದು ಹೇಳಬೇಕು. ಮೇಡಮ್ ನಿಮ್ಮ ಹೆಸರು ಸುಮ್ಮನೆ ಕೇಳಿದೆ. ನ್ಯಾಯಪರ ಸವಿತಾ ಅಂತ ಹೇಳ್ಕೊಂಡಿದ್ರೆ ಮೇಡಮ್ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿರಲ್ಲ, ಅವ್ರನ್ನ ಮಾತಾಡಿಸ್ಬಿಟ್ರೆ ನಮ್ಮನ್ನು ಸುಮ್ಮನೆ ಮಾತಾಡಿಸ್ಬಿಟ್ರಲ್ಲ ಮೇಡಮ್. ಭಾಳಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನ್ಯಾಯಪರ ಸವಿತಾ ಅವರು. ಇಲ್ಲ ಮೇಡಮ್, ಎಲ್ಲರ ಮುಖದಲ್ಲಿ ನಗನಗತ ಕಾಣ್ತಾ ಇದೆ. ಹಿಂಗೆ ಪೂರ್ತಿಯಾಗಿ ಕಾಣ್ತಾನೆ ಇರಬೇಕು. ಈ ರೀತಿ ಚಪ್ಪಳ ತಟ್ಟಕ್ಕೆ ಯಾರಿಲ್ಲ, ನಾವುಗಳೇ ಚಪ್ಪಳ ತಟ್ಟ ಇಲ್ಲಿ ಬಿಡಿ ಜೋರಾಗಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಪ್ರಶ್ನೆ ಇರ್ಬೋದು ಪುರುಷರಲ್ಲಿ, ದಯಮಾಡಿ ಕ್ಷಮೆ ಇರಲಿ. ಯಾಕೆಂದ್ರೆ ಇವತ್ತು ಮಹಿಳಾ ದಿನಾಚರಣೆ, ಹಾಗಾಗಿ ಮಹಿಳೆಗೆ ಮಾತ್ರ ಮೀಸಲು, ಯಾರು ಒನ್ನಿಂದ ಭಾವಿಸ್ಬೇಡಿ. ಹೋಗ್ತಾ ಇರೋದು ಶಾಬಾಷ್. ಆಲ್ ಡ್ಯಾನ್ಸರ್ ಕೊಟ್ಟಿದ್ರೆ ಇವಾಗ್ಲೂ ಕೆಲಸ ಮಾಡಕ್ಕಾಗ್ತಿರಲ್ಲ ಮೇಡಮ್ ನೀವು. ಸಾರಿ ಓಕೆ. ಬನ್ನಿ ಸರ್, ಒಂದ್ ನಿಮಿಷ ನಿರ್ದೇಶಕರು ಬಂದ್ರು. ಒಂದ್ ನಿಮಿಷ ಬನ್ನಿ ಸರ್ ಮಾತ್ರ ಅಂದ್ರೆ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ. ಬನ್ನಿ.
ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅವನಿಕಾ ಅಂತ. ಶ್ರೀ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಂಸ್ಥೆಯ ಸಂಸ್ಥಾಪಕರಾಗಿ ಕೆಲಸ ಮಾಡ್ತಾಯಿದ್ವಿ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತು ಸಾಕಷ್ಟು ಜನ ಹೆಣ್ಮಕ್ಳು ಅಂತಾರಾಷ್ಟ್ರೀಯದಲ್ಲಿ ಇಡೀ ದೇಶಾದ್ಯಂತ ವಿದೇಶದಲ್ಲೂ ಕೂಡ ಮಹಿಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಇಲ್ಲದಿರ್ತಕ್ಕಂತಹ ಒಂದು ಪೂಜ್ಯ ಭಾವನೆ ಮರಳಿ ಬರಬೇಕು ಅಂತ ನಾವೆಲ್ಲ ಕೇಳ್ಕೊಳ್ತೀವಿ. ಹಾಗೆ ಸಾಕಷ್ಟು ಮಹಿಳೆಯರು ತೆರೆಮರೆಯಾಗಿದ್ದಾರೆ ಮತ್ತು ಎಲೆಮರೆಯಾಗಿದ್ದಾರೆ. ಅಂಥ ಮಹಿಳೆಯರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಆ ಹೆಣ್ಮಕ್ಳಿಗೊಂದು ಸ್ಥಾನಮಾನ ಸಿಗಲಿ, ನಮ್ಮಷ್ಟೇ ಮೀಸಲಾತಿ ಅವ್ರಿಗೂ ಸಿಗಲಿ. ನಾವೆಲ್ಲರೂ ಸೇರಿ ಇನ್ನಷ್ಟು ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಹೆಣ್ಮಕ್ಳು ಮುಂದೆ ಬರಬೇಕು, ಅವರು ಮಾತನಾಡಬೇಕು, ಅವರು ಕೆಲಸ ಮಾಡಬೇಕು, ಅವರ ಶಕ್ತಿಯನ್ನು ಅವರೇ ಪಡ್ಕೋಬೇಕು, ಮೊದಲು ಅವರ ಅಧಿಕಾರವನ್ನು ಗಳಿಸ್ಕೋಬೇಕು ಹಾಗೆ ಅಂತ ಹೇಳಿದ್ದಾರೆ. ಸೊ ಅಧಿಕಾರ ವಂಚಿತರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರು ಸೇರಿ ಒಂದು ಶಕ್ತಿಯಾಗಿ ಜ್ವಾಲೆಯಾಗಿ ನಾವು ಅಧಿಕಾರ ಪಡೆಯುವ ನಿಟ್ಟಿನಲ್ಲಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಎಲ್ಲ ಮಹಿಳೆಯರಿಗೂ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಭೀಮ್. ಮಹಿಳಾ ದಿನಾಚರಣೆಯ ಏನು ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಇದೆ, ಆ ಕೇಂದ್ರ ಸರ್ಕಾರಕ್ಕೆ ಮೊದಲನೇದಾಗಿ ನಾನು ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಏನು ಈ ನಮ್ಮ ದೇಶದಲ್ಲಿ ನಿರಂತರ ಅತ್ಯಾಚಾರಗಳಾಗ್ತಾಯಿದೆ ಮಹಿಳೆಯ ಮೇಲೆ, ಇದು ತುಂಬ ದುರದೃಷ್ಟಕರ. ಏನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಡೀ ನಮ್ಮ ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಕೊಡ್ತಾಯಿದ್ದಾರೆ. ಅದೇ ರೀತಿ 30% ಏನು ರಿಸರ್ವೇಷನ್ ಇದೆಯೋ ಅದನ್ನು 50% ಮಾಡಲೇಬೇಕಾಗುತ್ತೆ. ಅದೇ ರೀತಿ ಮಹಿಳೆಯರಿಗೆ ಏನು ರಕ್ಷಣೆ ಇಲ್ಲದೆ ಈ BJP ಸರ್ಕಾರ ಬಂದಾಗಿಂದ ಇಂದು ಆವತ್ತಿನ ಮುಂದೆ ಇವತ್ತುವರೆಗೂ ಬಹಳಷ್ಟು ಕಷ್ಟಗಳು ಮತ್ತು ನೋವುಗಳು ಮಾಡ್ತಾಯಿದ್ದಾರೆ. ಆದ್ದರಿಂದ ಇವತ್ತು ಮಹಿಳಾ ದಿನಾಚರಣೆರಂದು ನಾವು ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು 50%. ಅದೇ ರೀತಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಡಬೇಕು, ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗಿದೆ. जय भीम, जय मूल निवासी। आज सारे देश के अंदर महिला की जो आज इज़्ज़त आबरू जो देश के अंदर आज इंटरनेशनल वुमेंस डे है, इसके तहत आज हमने एक फंक्शन पर आए हुए हैं जो अंकिता मैडम ने अपने संगठन के साथ जो उद्धार कर सारे लोगों को जमा कर ये दिखाया जाता है समाज के अंदर। आज महिला ना होती तो क्या हो सकता था। सरकार को ये समझना चाहिए आने वाले दिनों के अंदर जो तरीक़ों से जो बुनियादों के साथ आने वाले दिनों में महिला के अंदर जो ताकत और क़ुव्वत भरने की और इज़्ज़त देने की और बात कहती है, और ये कहती है सेंट्रल सरकार से एक मैसेज आता है कि बेटी पढ़ाओ बेटी बचाओ। किधर है बेटी पढ़ाने के लिए पैसा, किधर है? लॉकडाउन हो चुका था, इसके अंदर कितने सारे गलतियां हो चुकी हैं सरकार के साथ। कोई आज तक ये बताना नहीं चाहता बेटी पढ़ाओ या बेटी बचाओ। बेटी पढ़ाने के लिए इंसान के पास दौलत शोहरत कुछ नहीं है, पूरी जा चुकी है। और हम लोग मूल निवासी के हिसाब से आज एक मैसेज पहुंचाना चाहते हैं। ये 3% लोग सारे देश के अंदर जो इतना बड़ा दहशत बढ़ा चुके हैं, जैसे हिंदुस्तान के अंदर ब्राह्मण 3.5% के अंदर जो आज हमारे मूल निवासी माँ बहनों के लिए एक मैसेज हम लोग पहचाना चाहते हैं। ये आगाज़ करना चाहते हैं सरकार से, जो हमारी माँ बहनों के ऊपर ज़ात नहीं चाहिए, हमें जमात नहीं चाहिए, हमें चाहिए हमारी सब माँ बहनें एक हैं और हम एकता के साथ जय मूल निवासी आगे जाएंगे। जय भीम। ಜೈ ಭೀಮ್, ಜೈ ಮೂಲ್ ನಿವಾಸಿ ಬಂಧುಗಳೇ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಡೀತಾ ಇದೆ, ಇದು ನಮ್ಮ ಮನಸ್ಸಿಗೆ ಸಮಾಧಾನ ಮಾತ್ರ ಇದೆ. ಆದರೆ ಭಾರತ ದೇಶದಲ್ಲಿ ಇನ್ನೂವರೆಗೂ ಯಾವತ್ತೂ ಮಹಿಳಾ ದಿನಾಚರಣೆ ಅಂತ ಮಾಡಿಲ್ಲ. ನಾವು ಇವತ್ತು ಇಂಟರ್ನ್ಯಾಷನಲ್ ಇಂದ ಪಾಠ ಕಲಿತು ನಮ್ಮ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದಿಂದ ಇವತ್ತು ದಿನದಲ್ಲಿ ಆಗಿ ಅಥವಾ ಬೇರೆ ದಿನದಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ಭಾರತ ದೇಶದಲ್ಲಿ ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್, ಕಿತ್ತೂರು ರಾಣಿ ಚೆನ್ನಮ್ಮ ಹಲವಾರು ನಮ್ಮ ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅವ್ರ ಹೆಸರಲ್ಲಿ ಒಂದು ದಿನ ನಾವು ರಜಾವನ್ನು ಘೋಷಣೆ ಮಾಡಬೇಕಂತ ನಾವು ವಿನಂತಿ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ದೇಶದಲ್ಲಿ ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಾಯಿದೆ ಅಂದರೆ ಇದರಿಂದ ನಾವು ಪಾಠ ನೋಡಿದರೆ ನಮ್ಮ ಮಹಿಳೆಯರೇ ಗುಲಾಮಾದರೆ ಆ ಬರುವ ವಂಶವೂ ಗುಲಾಮಾಗತ್ತೆ. ಆ ಗುಲಾಮ್ತನ ಹೋಗಬೇಕಾದ್ರೆ ನಾವು ಇದಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕರೆ ಇದಕ್ಕೆ ಈ ದೇಶದ ಇಡೀ ಜನಕ್ಕೆ ಸ್ವಾತಂತ್ರ್ಯ ಸಿಕ್ಕಂಗಾಗತ್ತೆ. ಯಾಕಂದರೆ ಈ ದೇಶದಲ್ಲಿ ರಾಜಕೀಯ ಮಾಡ್ತಾ ಇರೋದು ತಲೆ ಇದೆಯಲ್ಲ, ಆ ತಲೆ ಬ್ರಾಹ್ಮಣರದ್ದಿದೆ.
ಆ ಬ್ರಾಹ್ಮಣರು ಮನುಸ್ಮೃತಿ ಪ್ರಕಾರ ಹೋಗ್ತಾ ಇದ್ದಾರೆ. ಸಂವಿಧಾನ, ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಬರೆದಿದ್ದು ಅದರ ಪ್ರಕಾರ ಹೋಗ್ತಾ ಇಲ್ಲ. ಯಾಕಂದರೆ ಮನುಸ್ಮೃತಿ ಪ್ರಕಾರ ಹೇಳೋದು ಮನುಸ್ಮೃತಿ ಏನಂದರೆ ढोल पशु नारी, ढोल गवार पशु नारी ये सब हैं, ढोल गवार पशु नारी ये सब हैं ತಾಡನ್ಕೆ ಅಧಿಕಾರಿ. ಆದರೆ ಹೆಣ್ಣು ಮತ್ತು ಈ ಪ್ರಾಣಿಗಳಿಗೆ ಯಾವ ಥರ ಹೊಡಿತಾರೆ ಆ ಥರ ಹೊಡೆಯೋ ಪದ್ಧತಿ ಮನುಸ್ಮೃತಿದಿದೆ. ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಬರೆದಿದ್ದು, ಅದಕ್ಕೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮಹಿಳೆಯರ ಮೇಲೆ ನಡೀತಾ ಇದೆ. ನಾವು ಭಾರತ ದೇಶ ಮತ್ತು ಕರ್ನಾಟಕದಲ್ಲಿ ನಿಜವಾದ ಅವರ ಹಕ್ಕನ್ನು ಕೊಟ್ಟು ಇದಕ್ಕೆ ಆಚರಣೆ ಮಾಡಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಮೂಲ್ ನಿವಾಸಿ, ಜೈ ಭೀಮ್.